ಆಕಾಶವಾಣಿ ಧಾರವಾಡ. ಬಸವ ತತ್ವ ಚಿಂತನ ಮಂಥನ. ಬಸವ ಜಯಂತಿ ಸಂದರ್ಭದಲ್ಲಿ ನಾಡಿನ ಹಿರಿಯರ ಚಿಂತಕರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಮಾಲಾ ಸಾಂಬ್ರಾಣಿ. ಕೇಳಿ ಬಸವ ತತ್ವ ಚಿಂತನ ಮಂಥನ. ಇಂದು ಬಸವ ಬೆಳಗು, ಮಹಾಬೆಳಗು. ಅಜ್ಞಾನವೆಂಬ ಕತ್ತಲೆಯಲ್ಲಿ ಬಂದಿಯಾಗಿದ್ದ ಕೆಳವರ್ಗದ ದೀನದಲಿತರ ಬಡವರ ಬದುಕನ್ನ ಬೆಳಕಿನೆಡೆಗೆ, ಜ್ಞಾನದೆಡೆಗೆ ಕರೆದೊಯ್ದ ಬಸವಾದಿ ಪ್ರಮಥರ ಸಂಸ್ಮರಿಸುವ ದಿನ. ಬಸವ ಜಯಂತಿಯ ಹಾರ್ದಿಕ ಅಭಿವಂದನೆಗಳು, ಶರಣು ಶರಣಾರ್ಥಿಗಳು. ಸರ್ವಕಾಲಿಕ ಸತ್ಯಗಳಾದ ಮಾನವೀಯತೆ, ಸಮಾನತೆ, ಕಾರ್ಯಪರತೆ, ಕರ್ತವ್ಯ ನಿಷ್ಠೆಯನ್ನ ನಡೆ ನುಡಿಗಳೊಂದಿಗೆ ಒಂದಾಗಿಸಿ ವಚನಗಳ ರೂಪದಲ್ಲಿ ನೀಡಿದ ಕೀರ್ತಿ 12ನೇ ಶತಮಾನದ ಶಿವಶರಣರಿಗೆ ಸಲ್ಲುತ್ತದೆ. ಬಸವಾದಿ ಪ್ರಮಥರ ತತ್ವಗಳು ಇಂದಿಗೂ ಎಂದಿಗೂ ಎಂದೆಂದಿಗೂ ಪ್ರಸ್ತುತ. ಲಿಂಗ ವರ್ಗ ವರ್ಣರಹಿತ ಸಮಾಜದ ಕಲ್ಯಾಣ ರಾಜ್ಯದ ಕನಸು ಕಂಡ ವಿಶ್ವಗುರು ಬಸವಣ್ಣನವರು ಶರಣ ಸಮೂಹದ ಕೇಂದ್ರ ಬಿಂದು. ಅವರು ಒಬ್ಬ ಪ್ರವಾದಿ, ಯುಗ ಪುರುಷ, ದಾರ್ಶನಿಕ, ಸಮಾಜ ಸುಧಾರಕ ಅಷ್ಟೇ ಅಲ್ಲ, ಮಹಾ ಮಾನವತಾವಾದಿ. ಸಮಾಜದ ಕಲ್ಪನೆ, ಸಂವಿಧಾನದ ಪರಿಕಲ್ಪನೆ, ಕಾರ್ಯನಿಷ್ಠೆ, ವೃತ್ತಿ ಗೌರವ, ಮಹಿಳೆಯರಿಗೆ ಆದ್ಯತೆ, ಸಾಹಿತ್ಯ ರಚನೆ, ದಾಸೋಹದ ಕಲ್ಪನೆ, ಕಾಯಕ ಕೈಂಕರ್ಯ, ಜ್ಞಾನಾರ್ಜನೆ, ಅರಿವಿನ ಪಯಣ, ಅಂತರಂಗ ಬಹಿರಂಗದ ಸಿದ್ಧತೆ, ಇಂತಹ ಮುಂತಾದ ತತ್ವಗಳನ್ನು ಬಸವಾದಿ ಪ್ರಮಥರು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಬಸವ ಜಯಂತಿಯ ಪ್ರಯುಕ್ತ ನಾಡಿನ ಗಣ್ಯರ ಚಿಂತಕರ ಅಭಿಪ್ರಾಯಗಳನ್ನು ಒಗ್ಗೂಡಿಸಿ, ಜೊತೆಗೆ ವಚನ ಗಾಯನದೊಡನೆ ಪೋಣಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವುದಕ್ಕೆ ಅತಿ ಹೆಮ್ಮೆ ಅನಿಸುತ್ತಿದೆ. ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ ಅವರು ಬಸವಣ್ಣನವರನ್ನ ಅನಾದಿ ಪರಶಿವನ ಅಂಗೈಯಲ್ಲಿ ನೆಲೆಗೊಳಿಸಿದ ಮಹಾಗುರು ಎಂದು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ಅಂತಂದ್ರೆ ಬಹುಮುಖ ವ್ಯಕ್ತಿತ್ವವನ್ನು ಉಳ್ಳಂತಹ ಒಬ್ಬ ಮಹಾಪ್ರವಾದಿ. ಬಸವಣ್ಣ ಸಮಾನತೆಯ ಹರಿಕಾರ, ಮಾನವತಾ ಧರ್ಮದ ಪ್ರತಿಪಾದಕ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ತ್ರೀ ಶೋಷಣೆಯನ್ನ ಅಂತ್ಯಗೊಳಿಸಿ ಸ್ತ್ರೀ ಸಮಾನತೆಯನ್ನ ಪ್ರತಿಪಾದಿಸಿದಂತಹ ಒಬ್ಬ ಮಹಾಗುರು. ಇಂತಹ ಬಸವಣ್ಣನವರು ನೀಡಿದಂತಹ ಇಷ್ಟಲಿಂಗದ ಪರಿಕಲ್ಪನೆ ಬಹಳ ಜನರಿಗೆ ಅಪರಿಚಿತವಾಗಿ ಉಳಿದಿದೆ ಅಂತ ಅನ್ಬಹುದು. ಇಷ್ಟಲಿಂಗ ಅನ್ನುವಂತಹದ್ದು ಅದು ಸಾಮಾನ್ಯ ಒಂದು ಪೂಜಾ ವಸ್ತು ಅಲ್ಲ. ಅದನ್ನ ಕುರಿತಾಗಿ ಷಣ್ಮುಖ ಶಿವಯೋಗಿಗಳು ಒಂದು ವಚನವನ್ನ ಹೇಳಿದ್ದಾರೆ. ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ವಾಂಗ್ಮನಕ್ಕಗೋಚರನು ಉಪಮಾತೀತನು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಶ್ರುತಿತತಿಯ ಶಿರದ ಮೇಲೆ ಅತ್ಯತ್ತಿಷ್ಟ ದಶಾಂಗುಲನು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಭಾವಭರಿತನು ಜ್ಞಾನಗಮ್ಯನು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಅಖಂಡೇಶ್ವರನೆಂಬ ಅನಾದಿ ಪರಶಿವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಅಂದ್ರೆ ಇವತ್ತು ನಮ್ಮ ಅಂಗೈಯಲ್ಲಿ ಇಟ್ಟು ಪೂಜಿಸ್ತಾ ಇರ್ತಕ್ಕಂತಹ ಲಿಂಗ ಅನಾದಿ ಪರಶಿವನ ಕುರುಹು. ಇದನ್ನೇ ಬಸವಣ್ಣನವರು ಬಹಳ ಸುಪರಿಚಿತವಾದ ವಚನದಲ್ಲಿ ತಾವು ಸಂಶೋಧಿಸಿದ ತಕ್ಷಣ ಅವರ ಹೃದಯದಿಂದ ಹೊರಟಂತಹ ವಚನದ ರೂಪದಲ್ಲಿ ಹಾಡಿದ್ದಾರೆ. ಜಗದಗಲ ಮುಗಿಲಗಲ ವ್ಯಾಪಕನಾದಂತಹ ಆ ಪರಮಾತ್ಮನನ್ನ ಚುಳುಕಾಗಿ ಅಂದ್ರೆ ಚಿಕ್ಕದಾಗಿ ಅಂಗೈಯಲ್ಲಿ ಪೂಜಿಸುವಂತಹ ವ್ಯವಸ್ಥೆಯನ್ನ ಕೊಟ್ಟವರು ಬಸವಣ್ಣನವರು. ಇಷ್ಟಲಿಂಗ ಪೂಜೆಯಲ್ಲಿ ಮಾತ್ರ ಮಾನವ ನಿಲ್ಲಬಾರದು. ಕೇವಲ ಇಷ್ಟಲಿಂಗವನ್ನ ಪೂಜಿಸ್ತಾ ನಿಂತುಬಿಟ್ರೆ ಬೇರೆ ಪೂಜೆಗೂ ಇಷ್ಟಲಿಂಗ ಪೂಜೆಗೂ ವ್ಯತ್ಯಾಸವಿಲ್ಲ. ಹಾಗಾದ್ರೆ ಇಷ್ಟಲಿಂಗವನ್ನ ಪೂಜಿಸುತ್ತಾ ಪ್ರಾಣಲಿಂಗ ಸ್ಥಿತಿಗೆ ಏರ್ಬೇಕು. ಅದನ್ನೇ ಚೆನ್ನಬಸವಣ್ಣನವರು ಹೇಳ್ತಾರೆ, ಕಾಣಬಾರದ ಘನವ ಕರದಲ್ಲಿ ಧರಿಸಿದ. ಅಂದ್ರೆ ಜಗದ್ವ್ಯಾಪಿಯಾದಂತಹ ವಿಶ್ವರೂಪಿಯಾದಂತಹ ಪರಮಾತ್ಮನ ಘನವನ್ನ ಕರದಲ್ಲಿ ಧರಿಸಿದ್ರು ಬಸವಣ್ಣನವರು. ಜೊತೆಗೆ ಅದನ್ನ ಎಲ್ಲರೂ ಧರಿಸುವಂತಹ ರೀತಿಯನ್ನ ಹೇಳ್ಕೊಟ್ರು. ಹೇಳಬಾರದ ಘನವ ಮನದಲ್ಲಿ ತೋರಿದ. ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾಣಲಿಂಗವನ್ನ ವಿವರಿಸಿ ಇದು ಹೀಗಿರುತ್ತೆ, ಅದು ಹಾಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಉಪಮಾತೀತ. ಅದಕ್ಕೋಸ್ಕರವಾಗಿ ಚನ್ನಬಸವಣ್ಣವರು ಅದನ್ನೇನಂತ ಕರೆದಿದ್ದಾರೆ ಅಂದ್ರೆ ಹೇಳಬಾರದ ಘನ, ಅದನ್ನ ಮನದಲ್ಲಿ ತೋರಿದ. ಉಪಮಿಸಬಾರದ ಘನವ ನಿಮ್ಮ ಶ್ರೀಪಾದದಲ್ಲಿ ತೋರಿದ. ಭಾವಲಿಂಗ ಅಂದ್ರೆ ಸರ್ವವ್ಯಾಪಕವಾದದ್ದು, ಕಾರಣ ಶರೀರದಲ್ಲಿ ಇರ್ತಕ್ಕಂಥದ್ದು. ಮಾನವನಿಗೆ 3 ಶರೀರಗಳು: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ.
ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ ಮತ್ತು ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ, ಹೀಗೆ ಮೂರೂ ಶರೀರಗಳಿಗೆ 3 ಲಿಂಗವನ್ನು ಧರಿಸುವ ಉಪಕ್ರಮವನ್ನ ಕಲಿಸಿಕೊಟ್ಟಂತಹವರು ಬಸವಣ್ಣನವರು. ಇಂತಹ ಒಂದು ಅಮೋಘವಾದ ಅಮೂಲ್ಯವಾದ ಪರಮಾತ್ಮನ ಸ್ವರೂಪವನ್ನ ನಮಗೆ ಬಸವಣ್ಣನವರು ತೋರಿಸಿಕೊಟ್ಟಿದ್ದಾರೆ. ಇದನ್ನ ತಿಳ್ಕೊಂಡು ನಡ್ಕೊಂಡು ನಮ್ಮ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು. ನೇಮದ ಕೂಲಿ ಮುಂದಿನ ನಿತ್ಯ ಕಾಯಕದಲ್ಲಿ ಸಂದಿರಬೇಕು. ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು. ಅಕ್ಕ ಮಹಾದೇವಿಯ ಜನ್ಮಸ್ಥಳವಾದ ಉಡುತಡಿಯ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಸಾಹಿತಿ ಹಾಗೂ ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಅವರು ಬಸವಣ್ಣನವರು ಮಹಿಳಾ ವಚನಕಾರ್ತಿಯರ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ ಅವರು ಪ್ರವರ್ಧಮಾನಕ್ಕೆ ಬರಲು ಕಾರಣರಾದರು ಎಂಬುದನ್ನು ತಮ್ಮ ಅಭಿಪ್ರಾಯಗಳಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಪುರುಷ ಮಹಿಳೆಯರ ಸಮಾನತೆ ಬಸವಣ್ಣನವರು 800 ವರ್ಷಗಳ ಹಿಂದೆನೆ ಹೇಳಿರ್ತಕ್ಕಂಥದ್ದು ನಾವ್ಯಾರೂ ಮರಿಬಾರದು. 8 ವರ್ಷದ ಬಾಲಕನಾದಾಗೆ ಬಸವಣ್ಣನವರು ಅವರಿಗೆ ದೀಕ್ಷೆ ಕೊಡುವ ಸಮಯದಲ್ಲಿ ಬಸವಣ್ಣನವರ ಅಕ್ಕನಾಗಮ್ಮನವರಿಗೂ ದೀಕ್ಷೆ ಕೊಡಬೇಕು. ಮಹಿಳೆ ಮತ್ತು ಪುರುಷ ಸಮಾನರೆಂಬ ದೀಕ್ಷಾ ಪದ್ಧತಿಯನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ರು. ನನಗೆ ಮಾತ್ರ ದೀಕ್ಷೆ ಬೇಡ, ನಮ್ಮ ಅಕ್ಕನಿಗೂ ಬೇಕು ಅಂತ ಹೇಳಿದ್ರು. ಬಸವಣ್ಣವರು ಇನ್ನೊಂದು ವಚನ ಬಹಳ ಮಹಿಳೆಯರಿಗಾಗಿ ಹೇಳಿರ್ತಕ್ಕಂಥದ್ದು, ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಈ ಮಾಯೆ ಕಳವಳ ಎಂದಿನದಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂತ ಹೇಳಿದವನು. ಮಹಿಳೆ ತಾಯಿ ಆಗ್ತಾಳೆ, ಸಹೋದರಿ ಆಗ್ತಾಳೆ, ಹೆಂಡತಿ ಆಗ್ತಾಳೆ. ಮಹಿಳೆ ಎಲ್ಲವೂ ಈ ಪ್ರಪಂಚಕ್ಕೆ ಜೀವದಾನ ಮಾಡತಕ್ಕಂತ ಶಕ್ತಿ ಇರ್ತಕ್ಕಂತ ಸತ್ಯವನ್ನು ಬಸವಣ್ಣ ಈ ವಚನದಲ್ಲಿ ಹೇಳಿದ್ದಾನೆ. ಆದ್ರೆ ಬಸವಣ್ಣವರು ಮಹಿಳೆಯರ ಬಗ್ಗೆ ಈ ವಚನವನ್ನು ರಚಿಸಬೇಕಾದರೆ ಅವರ ಮನದಾಳದ ಮಾತು ಈ ತರ ಚಿಮ್ಮಿದೇವೆ ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲ ಎತ್ತರ ನಾರ್ಯಸ್ತು ಪೂಜಂತೆ ತತ್ರ ದೇವತೆ ಅಂತ ಹೇಳ್ತಾರೆ. ನಮ್ಮನ್ನೆಲ್ಲ ಅಟ್ಟದ ಮೇಲೆ ಕೂಡಿಸ್ಬಿಟ್ಟು ದೇವತೆ ಅಂತಾರೆ, ಅವಳು ಪೂಜ್ಯ ಅಂತಾರೆ, ತಾಯಿ ಅಂತಾರೆ. ಆದ್ರೆ ಸಮಾನತೆ ಪರಿಕಲ್ಪನೆ ಬಂದಾಗ ಮಾತ್ರ ಎಲ್ಲರೂ ಹಿಂಜರಿತಾ ಇದ್ದಾರೆ. ಅದಕ್ಕೆ ಒತ್ತು ಕೊಟ್ಟು ಮಾತಾಡಿದವನು ಬಸವಣ್ಣ. ಮೊದಲನೇ ಸಮಾನತೆಯ ಹರಿಕಾರ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಬಸವಣ್ಣನ ಜಯಂತಿ ನಾವು ಸಾಮೂಹಿಕವಾಗಿ ಮಾಡೋದಕ್ಕಿಂತ ಮನೆ ಮನೆಯಲ್ಲಿ ಬಸವಣ್ಣನ ತತ್ವ ಆಚಾರ ವಿಚಾರಗಳನ್ನ ಪ್ರತಿಯೊಬ್ಬ ಮಹಿಳೆ ಇವತ್ತು ತನ್ನ ಆಚರಣೆಯಲ್ಲೇ ತರಬೇಕು. ಸಾಧ್ಯವಾದಷ್ಟು ಎಲ್ಲರಿಗೂ ಜೊತೆನಲ್ಲಿ ಬಸವಣ್ಣನ ತತ್ವ ಸಿದ್ಧಾಂತ ಸಮಾನತೆ ಇರ್ಬೋದು, ಆರೋಗ್ಯಕರವಾದಂತ ಅವರ ಅಭಿಪ್ರಾಯಗಳಿರ್ಬೋದು, ಅದ್ರ ಬಗ್ಗೆ ಒಬ್ಬರಿಗೊಬ್ಬರು ಹಂಚಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಬಸವಣ್ಣನ ಆರೋಗ್ಯದ ಚಳವಳಿ, ಬಸವಣ್ಣನ ಸಾಮಾಜಿಕ ಚಳವಳಿ, ಬಸವಣ್ಣನ ಆರ್ಥಿಕ ಚಳವಳಿ ಇವತ್ತಿನ ದಿವಸ ನಾವು ಅಳವಡಿಸಿಕೊಂಡಾಗ ಬಸವಣ್ಣನಿಗೆ ನಿಜವಾಗಿ ಬಸವ ಜಯಂತಿ ಮಾಡ್ತೇವೆ ಅಂತ ನನಗನ್ನಿಸ್ತಾ ಇದೆ. ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ವೇದವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಶರಣ ಸಂಸ್ಕೃತಿಯಲ್ಲಿ ಪ್ರಸಾದ ಹಾಗೂ ದಾಸೋಹದ ಮಹತ್ವವನ್ನು ತಿಳಿಸುತ್ತಾ, ಈ ಶರಣಪಥ ಶರಣ ಸಂಸ್ಕೃತಿ ಅನ್ನೋದೇನಿತ್ತು ಬಸವ ತತ್ವದಲ್ಲಿ ನಮಗೆ ಕಾಣಸಿಕ್ತಕ್ಕಂಥದ್ದು ಒಂದು ಮುಖ್ಯ. ಅದೇನು ಅಂದ್ರೆ ಪ್ರಸಾದ ಅಂದ್ರೆ ಏನು ಅಂತ. ಇದೊಂದನ್ನು ನಾನು ನಿಮಗೆ ಈ ಬಸವ ಜಯಂತಿ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕೆಂದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿರೋದು ಪ್ರಸಾದ ವಿತರಣೆ ಅಂತಿರುತ್ತೆ. ಇದನ್ನ ನಾವು ಬಸವಣ್ಣವರ ತತ್ವದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇ ತಿಳ್ಕೋಬೇಕೇನು ಅಂತಂದ್ರೆ, ತಮಗೆ ಬೆಳಗ್ಗೆ ಬೇಕಾದಂತಹ ಪೂಜೆಯನ್ನ, ಆತ್ಮಲಿಂಗವನ್ನ, ಅಂಗೈನಲ್ಲಿ ಲಿಂಗವನ್ನ ಇಟ್ಟುಕೊಂಡು ಅದಕ್ಕೆ ಒಂದು ತೊಟ್ಟು ಗಂಗೆ ನೀರನ್ನು ಹಾಕಿ, ಏನೂ ಸಿಕ್ಕದಿದ್ರು ದೊಡ್ಡ ದೊಡ್ಡ ಹೂವಿನ ಎಲ್ಲ ಅಲಂಕಾರಗಳು ಯಾವುದೂ ಸಿಕ್ಕದಲ್ನೇ ಇದ್ರು ಕೂಡ ಕೇವಲ ಬೀದಿ ಬದಿಯಲ್ಲಿ ಬರ್ತಕ್ಕಂಥ ಒಂದು ತುಂಬೆ ಹೂವನ್ನ ಇಟ್ಟು ಪೂಜೆ ಮಾಡಿಸ್ಕೊಂಡು ಅದು ವಾಪಸ್ ಕಡಿಗೆಗೆ ಹಾಕೊಂಡ್ಬಿಡ್ಬೇಕು. ಕೆಲಸಕ್ಕೆ ಹೋಗಬೇಕು. ನಿಮ್ ಕೆಲಸಕ್ಕೆ 10 ಡಾಟ್ ಅಂದ್ರೆ 10 ಡಾಟ್ಗೆ ಇರಬೇಕು. ನಾನು ಕೋರ್ಟಲ್ಲಿ ಇರ್ಬೇಕು 10:30 ಅಂದ್ರೆ. ಕಾಯಕವನ್ನ, ನಮ್ಮ ಕೊಟ್ಟಿದ್ದಂತಹ ಕರ್ಮವನ್ನ, ಭಗವಂತ ನಮ್ಗೇನು ಅನ್ನವನ್ನ ದುಡಿಲಿಕ್ಕೆ ನ್ಯಾಯಯುತವಾಗಿ ಕೊಟ್ಟಂತಹ ಏನು ಕೆಲಸ ಕಾರ್ಯಗಳಿದೆ ಅದರಲ್ಲಿ ಕಿಂಚಿತ್ತೂ ಕೂಡ ತಾತ್ಸಾರ ಮಾಡಬಾರದು. ಆ ಏನು ಕಾಯಕವನ್ನ ನಾವು ಮಾಡ್ತೀವಿ ಅದು ಭಗವತ್ ಪ್ರೀತಿ ಅಂತ ಮಾಡಬೇಕು, ಭಗವಂತ ನೋಡ್ತಾನೆ ಅಂತ ಮಾಡಬೇಕು. ಅದರಲ್ಲಿ ಏನಾಗಬೇಕು, ಶುದ್ಧ ಕಾಯಕ ಅಂತಂದ್ರು. ಆ ಕಾಯಕದಲ್ಲಿ ತಾತ್ಸಾರ ಇರಬಾರ್ದು,
ಅನಾಚಾರ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು, ಇವ್ಯಾವುದು ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಆ ಕಾಯಕದಿಂದ ಏನು ನಿನಗೆ ಭಗವಂತ ಕೊಡಮಾಡಲ್ಪಡ್ತಾನೆ ಅದನ್ನ ತೆಗೆದುಕೊಂಡು ನಾವು ಆ ಕಾಯಕದ ಆಧಾರದ ಮೇಲೆ ನಾವು ಅದನ್ನ ತೆಗೆದುಕೊಂಡು ಹೋಗಿ ಆ ದಿನದ ಏನು ನಮಗೆ ಬೇಕಾಗಿದೆ ಹೊಟ್ಟೆ ಹೊರಿಲಿಕ್ಕೆ, ಉಳಿಸ್ಕೊಳ್ಳೋದಿಕ್ಕೆ, ಅದನ್ನ ನಾವು ತರಬೇಕು. ಸಾಧ್ವಿಯಾಗಿರ್ತಕ್ಕಂಥ ಹೆಣ್ಣುಮಗಳನ್ನು ಕಾಯಕಕ್ಕೆ ಹೋಗಿರ್ಬೋದು, ಅವಳು ಬಂದು ಅದಕ್ಕೆ ಅವತ್ತಿನ ಏನು ಬೇಕಾಗಿದೆ ಊಟ ಇತ್ಯಾದಿ ಉದರ ಪೋಷಣೆಗೆ ಅದನ್ನ ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೊಂಡ್ಬಿಟ್ಟಾದ್ಮೇಲಿಂದ ಅದನ್ನ ಮುಂದಕ್ಕೆ ಬಿಡುವ ಹಾಗಿಲ್ಲ. ಏನು ಒಂದೇ ಒಂದು ವಿಚಾರ ಏನು ಅದ್ರಲ್ಲಿ ತಿಳ್ಕೋಬೇಕು ಅಂದ್ರೆ, ಭಗವಂತನ ಕರುಣೆಗೆ ಯಾರಾದರೂ ಒಬ್ಬರು ಕೃಪಾಪಾತ್ರರಾಗಿಲ್ದಲ್ನೇ ಇರ್ಬೋದು, ಅವತ್ತು ಅದೃಷ್ಟಹೀನನಾಗಿರ್ಬೋದು, ಅಥವಾ ಅವನಿಗೆ ಅನಾರೋಗ್ಯದಿಂದ ಕಾಯಕ ಮಾಡಕ್ ಆಗಿಲ್ದಲ್ನೇ ಇರ್ಬೋದು. ಅಂತವ್ರು ಯಾರಾದ್ರೂ ಬರ್ತಾರ ಅಂತ ಕಾಯ್ಬೇಕು. ಕಾದು ಅವರಿಗೆ ಸ್ವಲ್ಪ ಕೊಟ್ಟು ಆಮೇಲಿಂದ ನಾವು ಬುಂಜಿಸ್ಬೇಕು. ಒಂದ್ ವೇಳೆ ಯಾರಿಗೂ ಭಗವಂತನ ಕರುಣೆನಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅವತ್ತೆಲ್ರಿಗೂ ಊಟ ಇದೆ ಅಂತ ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಕು. ಆ ಪ್ರಾಣಿ ಪಕ್ಷಿಗಳು ಅನ್ನ ನೀರಿಗಾಗಿ ಕಾತಿರ್ತಕ್ಕಂಥ ಬೇಸಿಗೆಯಲ್ಲಿ ಮತ್ತೊಂದರಲ್ಲಿ ಅದನ್ನ ಕೊಟ್ಟಾದ ಮೇಲೆ ಅದನ್ನ ಮಾಡ್ತೀವಲ್ಲ, ಅದು ಆಗಿ ಮಿಗುತ್ತಲ್ಲ, ಅದು ಶಿವನಿಗೆ ನೈವೇದ್ಯ ಆಗಿರುತ್ತೆ. ಮಿಕ್ಕಿದ್ದು ಪ್ರಸಾದ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾಯಿಯ ಹಾಲು ಪಂಚಾಮೃತಕ್ಕಲ್ಲ ಅಂತ ಎಚ್ಚರಿಸ್ತಾರೆ ನಮ್ಗೆ. ನಾಯಿನೂ ಪ್ರಾಣಿನೇ, ಹಸುನೂ ಪ್ರಾಣಿನೇ. ನೀವು ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದೇನು ಅಂತ, ಇಲ್ಲಿ ನಾನ್ ನಾಯಿನ ಕೀಳು ಅಂತ ಹೇಳ್ತಿಲ್ಲ. ಶುದ್ಧ ಕಾಯಕದಲ್ಲಿ ದುಡಿಯದೆ ನೀನು ₹1,00,000 ತೆಗೆದುಕೊಂಡು ಬಂದು ದ್ರಾಕ್ಷಿ ಗೇರ್ಪಪ್ಪು ಹಾಕಿರ್ತಕ್ಕಂಥ, ಒಳ್ಳೆ ತುಪ್ಪವನ್ನು ಹಾಕಿರ್ತಕ್ಕಂಥ ಸಜ್ಜಿಗೆ ಮಾಡಿ ಕೊಟ್ಬಿಟ್ಟು ಅದನ್ನ ನೀನ್ ತಿಂತೀನಿ ಅಂದ್ರೆ ಅದು ಪ್ರಸಾದ ಆಗಲ್ಲ, ಅದು ವಿಷ. ಇದನ್ನ ನಮ್ಮ ಬಸವ ತತ್ವದ ಮೂಲ ಮಾರ್ಗವಾಗಿ ಇಟ್ಕೋಬೇಕು. ಅದಕ್ಕೆ ಎಲ್ಲ ನಮ್ಮ ಶರಣೆಯರು ಅವರು ಅದನ್ನ ನೋಡ್ಬೇಕಾಗುತ್ತೆ. ಯಜಮಾನರ ಸಂಬಳ ಇಷ್ಟು ಅಂತ ನಿಮಗೆ ಗೊತ್ತಿದ್ರೆ, ರೂಪಾಯಿ ಹೆಚ್ಚಿಗೆ ತಂದ್ರೆ ಇದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ಬೇಕು. ಆಯ್ದಕ್ಕಿ ಲಕ್ಕಮ್ಮ ಅದನ್ನೇ ಮಾಡಿದ್ದು. ಆ ಪ್ರಶ್ನೆಯನ್ನ ಮಾಡಿದ್ಬಿಟ್ರೆ ನಮ್ಮೆಲ್ಲ ಶರಣೆಯರು ಅವತ್ತಿನ ದಿವಸ ನೋಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಏನಿದೆ ಅದನ್ನ ಕಿತ್ತು ಬಿಸಾಕ್ಬಹುದು. ಅಂತಹ ಒಂದು ಎಲ್ಲ ಸುಬುದ್ಧಿ ಭಗವಂತ ಈ ಸಂದರ್ಭದಲ್ಲಿ ಬಸವಣ್ಣನ ಅನುಯಾಯಿಗಳಿಗೆ, ಬಸವಣ್ಣನ ಅನುಯಾಯಿಗಳ ಅಲ್ಲದೇ ಇರೋರ್ಗೂ ಕೂಡ, ಎಲ್ಲರಿಗೂ ಕೂಡ ಯಾರ್ಯಾರಿಗಿದೆ ಅದನ್ನ ಬಸವಣ್ಣವರು ತಮ್ಮ ವಚನಗಳ ಮುಖಾಂತರ, ತಮ್ಮ ಕೃತಿಯ ಮುಖಾಂತರ, ನುಡಿದಂತೆ ನಡೆದರ ಹಾದಿಯ ಮುಖಾಂತರ, ಹಲವಾರು ಶರಣೆಯರ ಮುಖಾಂತರ, ಅನುಭವದ ಮಂಟಪದ ಏನೇನು ನಮಗೆ ಸಾರ ಬಂದಿತ್ತು ಅವುಗಳನ್ನೆಲ್ಲನೂ ಕೂಡ ಬಸವ ಜಯಂತಿಯ ಸಂದರ್ಭದಲ್ಲಿ 1ರಿಂದ 100 ಆಗಲಿ, ಆ ಚಿಂತನೆಗಳು 100ರಿಂದ 1000ವಾಗಲಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿಯಹುದಹುದೆನಬೇಕು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದ ಬಸವಣ್ಣನವರ ವಚನಗಳು ನಮ್ಮ ಬದುಕಿಗೆ ದಾರಿದೀಪವಾಗಿವೆ ಎನ್ನುತ್ತಾರೆ ಅಲ್ಲಮ ಪ್ರಭು ಅನುಭಾವ ಪೀಠ ಪಶ್ಚಿಮ ಕರಾವಳಿಯ ಪೀಠಾಧಿಪತಿಗಳಾದ ಜಗನ್ನಾಥ್ ವೀರಭದ್ರಪ್ಪ ಫನ್ಸಾಲೆ ಅವರು. ಇಂದು ಬಸವ ಜಯಂತಿ ನಿಮಿತ್ತ ಅಪ್ಪ ಸಂಗನ ಬಸವಣ್ಣವರ ಕುರಿತು ಒಂದೆರಡು ಮಾತುಗಳನ್ನ ಆಡಲು ನಾ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೆ ಲೋಕದ ಮಹಾಮನೆ ಹಾಳಾಗಬಾರ್ದಂತ ತಿಳ್ಕೊಂಡು ಅಪ್ಪ ಸಂಗನ ಬಸವಣ್ಣವರು ಈ ಜನ್ಮ ತಾಳಿ ಅವ್ರು ಮಾಡಿದ್ದು ಮಾನವ ನಿರ್ಮಿತ ತಾರತಮ್ಯಗಳನ್ನು ತೊಲಗಿಸಿದ್ದಾರೆ. ಪ್ರಕೃತಿ ನಿರ್ಮಿತ ತಾರತಮ್ಯ ಅಲ್ಲ. ಸೊ ಮಾನವ ನಿರ್ಮಿತ ತಾರತಮ್ಯಗಳು ಮಾನವರಲ್ಲಿ ಇರಬಾರದೆಂದು ಅವರಲ್ಲಿ ಭಯವಿಲ್ಲದ, ಭೀತಿ ಇಲ್ಲದ, ಭ್ರಮೆ ಇಲ್ಲದ, ಭ್ರಾಂತಿ ಇಲ್ಲದ, ಭೇದವಿಲ್ಲದ, ಇವ್ಯಾವೂ ಇರಲಾರ್ದಂತ ಮಹಾನ್ ತತ್ವವನ್ನು ಈ ಲೋಕಕ್ಕೆ ನೀಡಿದಂತ ಏಕೈಕ್ಯ ಕಾರಣಿಕ ಮತ್ತು ತತ್ವಜ್ಞಾನಿ ಸಂಗನ ಬಸವಣ್ಣವರು. ಅಪ್ಪ ಸಂಗನ ಬಸವಣ್ಣವರು ನಮಗೆ ಅನೇಕ ವಿಷಯಗಳನ್ನು ಅವರ ಮೂಲಕ ಹೇಳಿದ್ದಾರೆ. ಅವರೊಬ್ಬರೇ ನಾನೇ ದೊಡ್ಡವನು ಅಂತ ಎಂದೂ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ತಾಕಿ ಎನ್ನ ಮನ ತಾಕಿ ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಇಂಥ ಒಂದು ಅದ್ಭುತವಾದಂತ ಮಾತನ್ನು ಹೇಳಿದ್ದು. ಇಂಥ ಒಂದು ಅಪರೂಪದ ವ್ಯಕ್ತಿ
ಈ ಲೋಕದ ತತ್ವಜ್ಞಾನಿಗಳಲ್ಲಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ದೊಡ್ಡ ದಾರ್ಶನಿಕರ ಜಯಂತಿಯನ್ನು ಲೋಕದ ಜನರು ಆಚರಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಅಪ್ಪ ಸಂಗನ ಬಸವಣ್ಣವರು ಕರಲಿಂಗವನ್ನು ನಮಗೆ ಕೊಟ್ಟಿದ್ದಾರೆ. ಅನೇಕ ಜನರು ತಿಳ್ಕೊಂಡಿದ್ದಾರೆ ಕರಲಿಂಗವು ಜಾತಿಯ ಸಂಕೇತ ಅಂತ. ಇಲ್ಲ, ಕರಲಿಂಗವು ಜಾತಿಯ ಸಂಕೇತ ಅಲ್ಲ, ಅದು ವೈಜ್ಞಾನಿಕ ಸಾಧನ, ವೈಜ್ಞಾನಿಕ ಉಪಕರಣ. ಅದು ಕಪ್ಪು ವಸ್ತು ಇದೆ, ಅದರಲ್ಲಿ ನಾನು ಸತ್ಯ ಇದ್ದೀನಿ ಮತ್ತು ನನ್ನ ಸುತ್ತಮುತ್ತಲಿರುವಂತಹ ಈ ಪರಿಸರ ಪ್ರಪಂಚ ಅದೇನಂತೀರಿ ಕಾಸ್ಮಾಸ್ ಅಥವಾ ಲೋಕ ಲಿಂಗಾಂಡ ಏನಂತಿರಲ್ಲ ಅದು ಸತ್ಯ ಇದೆ. ಅಂದ್ರೇನು, ನಾನು ಸತ್ಯ. ಪಿಂಡ ಮತ್ತು ಬ್ರಹ್ಮಾಂಡದ ಸಂಕೇತವೇ ಕರಲಿಂಗವಾಗಿದೆ. ಅದರ ಬಣ್ಣವು ಕಪ್ಪಾಗಿದೆ. ಅದನ್ನು ನಾವು ಎಡಕರದ ಅಂಗೈ ಮೇಲೆ ಇಟ್ಕೊಂಡು ದೃಷ್ಟಿ ಯೋಗವನ್ನು ಮಾಡ್ತೀವಿ. ಅದಕ್ಕೆ ತ್ರಾಟಕ ಯೋಗನು ಅಂತ ಕರೀತಾರೆ, ಅಥವಾ ಆ ನಿಮಿಷ ಯೋಗನು ಅಂತ ದೃಷ್ಟಿಯನ್ನು ಅಂತ ಕೂಡ ಕರೀತಾರೆ. ಸೊ ಅದರ ಉದ್ದೇಶ, ಮನುಷ್ಯನ ದೇಹ ಏನಾಗಿದೆ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಾಡಿ ಇದೆ. ಇದರಲ್ಲಿ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಬಾಡಿ ಭೂಮಿಯಲ್ಲಿ ಇಲ್ಲ. ಭೂಮಿಯಲ್ಲಿರೋದು ಮ್ಯಾಗ್ನೆಟಿಕ್ ಬಾಡಿ, ಭೂಮಿ ಇರೋದು. ಸನ್ ಇರೋದು ವಿದ್ಯುತ್ ಬಾಡಿ, ಎಲೆಕ್ಟ್ರಿಕ್ ಬಾಡಿ. ಸೊ ಆದರೆ ನಮ್ಮ ದೇಹದಲ್ಲಿ ಅವೆರಡೂ ವಸ್ತುಗಳು ಸಂಗಮಿಸಿವೆ. ಹಾಗಾಗಿ ದೇಹವು ಕೂಡ ಒಂದು ಜನರೇಟರ್ ತರ ಕೆಲಸ ಮಾಡ್ತದೆ. ದೇಹದಲ್ಲಿ ಇರುವಂತಹ ನಮ್ಮ ಕಣ್ಣಿನಿಂದ ಹೊರಡುವಂತ ಕಿರಣಗಳು ಆ ಒಂದು ಕಪ್ಪು ವಸ್ತು ಕರಲಿಂಗದ ಮೇಲೆ ಬಿದ್ದು ಆಮೇಲೆ ಈ ಲಿಂಗಾಂಡದಲ್ಲಿ ಕಾಸ್ಮಿಕ್ ವೇವ್ಸ್ ಅಂತಾರೆ, ಕನ್ನಡದಲ್ಲಿ ಶಕ್ತಿ ಕಿರಣಗಳಂತಾರೆ. ಆ ಶಕ್ತಿ ಕಿರಣಗಳು ಹಾಗೂ ನನ್ನ ದೇಹದಿಂದ ಬರುವ ಹೊಮ್ಮುವಂತ ಈ ಕಿರಣಗಳು ಎರಡು ಸಂಗಮಿಸಿದ ಆ ಕರಲಿಂಗವು ಹೀರಿಕೊಂಡು ಅಂಗೈ ಮಧ್ಯದಲ್ಲಿರುವ ಎಡಕರದ ಅಂಗೈ ನರವನ್ನು ಕಂಪನಗೊಳಿಸುತ್ತದೆ, ಅದನ್ನು ಎತ್ತರ ಜಾಗೃತಗೊಳಿಸುತ್ತದೆ. ಬಸವಾದಿ ಶರಣರು ವೈಜ್ಞಾನಿಕವಾಗಿ ಈ ಒಂದು ತತ್ವವನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಹೆಸರು ಕರಲಿಂಗ ಅಂತ ಹೇಳಿ. ಸಾಧನ, ಕರಲಿಂಗವು ಸಾಧನವಾಗಿದೆ ವಿನ ಸಮೂಹ ಆತ್ಮಗಳ ಸಂಗಮಿಲನವೇ ದೇವನೆಂಬುದು ತಿಳಿಯಯ್ಯ. ಕೂಡಿಟ್ಟ ಮಕರಂದಕ್ಕೆ ಮುತ್ತಿಟ್ಟ ಜೇನ್ನೊಣಗಳ ತೇರನಂತೆ ಮಹಾಲಿಂಗವು ಮಹಾತ್ಮಗಳ ಮಹಾಕೂಟವಯ್ಯ. ಮಹಾ ಜಗದ್ಗುರ ಬಸವ ಪ್ರಭುವೇ. ಹಾಗೆ ನಾನು ಆ ಸ್ವಾನುಭಾವದಿಂದ ಚೈತನ್ಯಗೊಳ್ಬೇಕು. ಅದು ಅಂಗ ಮತ್ತು ಲಿಂಗ ಸಂಗಮಿಸಿ ಲಿಂಗಾಂಗ ಸಾಮರಸ್ಯದಿಂದ ನಾನೇ ಮಹಾಲಿಂಗಗೊಳ್ಬೇಕು ಅಂತ ಮಾತನ್ನು ಬಸವಾದಿ ಶರಣರು, ಅದರಲ್ಲಿ ಅಪ್ಪ ಸಂಗನ ಬಸವಣ್ಣವರು ಈ ತತ್ವವನ್ನು ತಮ್ಮ ವಚನಗಳಲ್ಲಿ ಅತೀ ಸರಳವಾಗಿ ಮತ್ತು ಸುಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಇಂದು ನಾವು ಈ ಒಂದು ಜಯಂತಿಯ ನಿಮಿತ್ತ ಅವರ ತತ್ವಗಳನ್ನು ಈ ಪ್ರಪಂಚದಾದ್ಯಂತ ಹರಡಿಸಬೇಕಾಗಿದೆ. ಮತ್ತು ವಿವಿಧ ಕಾಯಕಗಳ ಜನರು ಅನುಭವ ಮಂಟಪ ಅಂತ ಒಂದು ಸಭೆಯಲ್ಲಿ ಸೇರ್ಕೊಂಡು ಈ ಒಂದು ಚಿಂತನೆ ಮಂಥನದಿಂದ ಈ ಲೋಕಕ್ಕೆ ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ವೈಭವವಾಗಿ ಆಚರಣೆ ಮಾಡುವುದಕ್ಕಿಂತ ಜನರಲ್ಲಿ ಆ ತತ್ವವನ್ನು ಬಿತ್ತುವಂತ ಪ್ರಯತ್ನ ನಾವು ಮಾಡಬೇಕು. ಇದನ್ನು ವಿಶ್ವಸಂಸ್ಥೆಯಲ್ಲೂ ಕೂಡ ನಾವು ಹೇಳಬೇಕಾಗಿದೆ. ಈ ಒಂದು ಮಾಧ್ಯಮದ ಮೂಲಕ ವಿಶ್ವಸಂಸ್ಥೆಗೆ ಮುಟ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿಗಳು. ಜನಸಾಮಾನ್ಯರಲ್ಲಿ ಬಸವಾದಿ ಶರಣರ ವಿಚಾರಗಳು ಮನೆ ಮಾಡಿದರೆ ಅದ್ಭುತವಾದ ಕ್ರಾಂತಿ, ಆತ್ಮವಿಶ್ವಾಸ ಒಡಮೂಡುತ್ತದೆ ಎನ್ನುತ್ತಾರೆ ಬಸವ ಮಾರ್ಗ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ವಿಶ್ವಾರಾಧ್ಯ ಸತ್ಯಂಪೇಟ್. ಬಸವಾದಿ ಶರಣರ ವಿಚಾರಗಳು ಇವತ್ತಿಗೂ ಕೂಡ ತುಂಬಾ ಪ್ರಸ್ತುತವಾಗಿವೆ. 12ನೇ ಶತಮಾನದಲ್ಲಿ ಹೇಳಿದಂತ ವಿಚಾರಗಳು ಇವತ್ತಿಗೂ ರಿಲೆವೆಂಟ್ ಆಗಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಅವುಗಳಲ್ಲಿರ್ತಕ್ಕಂಥ ಜೀವಸತ್ವ. ವಚನಗಳು ವೈಜ್ಞಾನಿಕ ಮತ್ತು ವೈಚಾರಿಕವಾಗಿರೋದ್ರಿಂದ ಸಹಜವಾಗಿ ಅವು ಎಲ್ಲರನ್ನ ಆಕರ್ಷಿಸುತ್ತವೆ. ಇವತ್ತು ಕೇವಲ ಭಾರತ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಈ ಬಸವ ತತ್ವ ರಿಂಗುಣಗೊಳ್ತಾ ಇದೆ. ಸರ್ಕಾರ ಕೂಡ ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡಿದೆ. ಜನಸಾಮಾನ್ಯನ ಒಳಗಡೆ ಬಸವಾದಿ ಶರಣರ ವಿಚಾರಗಳು ಬಂದರೆ ಅದ್ಭುತವಾದಂತಹ ಒಂದು ಕ್ರಾಂತಿ ಆಗ್ತದೆ. ಆತ್ಮವಿಶ್ವಾಸ ನಮ್ಮೊಳಗೆ ಬರ್ತದೆ. ಕಾಯಕವೇ ಕೈಲಾಸ ಅಂತಕ್ಕಂಥ ಅರಿವು ನಮಗೆ ಬರ್ತದೆ. ಕೈಲಾಸ ಅನ್ನೋದು ಬೇರೆ ಇಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಅನ್ನೋದು ಗೊತ್ತಾಗ್ತದೆ. ಕಾಯಕ ಮಾಡಿದವರು ಕೈಲಾಸಕ್ಕೆ ಹೋಗ್ಬೋದು ಅಂತ ಅನ್ನೋ ಸ್ಪಷ್ಟ ಸಂದೇಶ ಅವರ ವಚನಗಳಲ್ಲಿ ಅಡಗಿದೆ. ಬಸವಣ್ಣವರು ಕೂಡ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಈ ಮಾಯೆಯ ಅಳವಡೆ ಎನ್ನಳವಲ್ಲ. ಮಾಯೆ ಅಂದ್ರೆ ಇದು ಪ್ರೀತಿ ಅಂತ ಅರ್ಥ. ಈ ಪ್ರೀತಿಯನ್ನ ಬಿಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾಸ್ತವ ಸಂಗತಿಯನ್ನ ಹೇಳಿದ್ರು. ನಾವೆಲ್ಲ ತಿಳಿದುಕೊಳ್ಳಬೇಕಾದ, ಅರಿತು ಆಚರಿಸಬೇಕಾದ ಸಂಗತಿ ಅಂದ್ರೆ ತನ್ನ ಅಕ್ಕ ನಾಗಮ್ಮಳಿಗೆ ಎಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವೋ ಆ ಜಾಗದಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವರು ಮನೆಯನ್ನ ಬಿಟ್ಟು ಬಂದ್ರು. ಮಹಿಳೆ ಸ್ವಾತಂತ್ರ್ಯಕ್ಕಾಗಿ, ಮಹಿಳೆಯ ಅಭ್ಯುದಯಕ್ಕಾಗಿ ಅವರು ತನ್ನ ಮನೆಯನ್ನ ತೊರೆದು, ತಮ್ಮ ಧರ್ಮವನ್ನ ತೊರೆದು ಹೊರಗಡೆ ಬಂದಂತ ಕ್ರಾಂತಿ ಪುರುಷ ಬಸವಣ್ಣವರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಣ್ಣನ ನಮ್ಮನ್ನು ಕಿನ್ನರಿ ಬೊಮ್ಮಯ್ಯ ಅಂತ ಹೇಳುವ ಮೂಲಕ ಅವರು ಸಂವಿಧಾನದ ಆಶಯಗಳನ್ನ ಪರಿಪಾಲನೆ ಮಾಡಿದ್ರು. ಇವತ್ತು ಭಾರತ ಸಂವಿಧಾನದಲ್ಲಿ ಏನಿದೆಯೋ ಆ ಎಲ್ಲ ಅಂಶಗಳು ವಚನ ಸಾಹಿತ್ಯದಲ್ಲಿ ನಮಗೆ ಸಿಗುತ್ತವೆ. ಯಾವ ಕಾಯಕಗಳು ಕೀಳಲ್ಲ, ಯಾವ ಕಾಯಕಗಳು ಮೇಡಲ್ಲ ಅಂತಕ್ಕಂಥ ಒಂದು ಗಮನಾರ್ಹವಾದಂತಹ
ಸಂಗತಿ ನಮಗೆ ಗೊತ್ತಾಗ್ತದೆ. ಆಗ ಖಂಡಿತವಾಗಿಯೂ ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂತಹ ಮನಸ್ಸು ಬಸವಣ್ಣವರನ್ನ ಕೇವಲ ಒಂದು ಧರ್ಮದ ನಾಯಕ ಅಂತ ಚೌಕಟ್ಟಿಟ್ಕೊಂಡು ನೋಡಬಾರದು. ಆ ಬಸವಣ್ಣ ವಿಚಾರಗಳು ಹೇಗಿವೆ ಅಂದ್ರೆ ಜಗದಾಗಲ್ಲ, ಮುಗಿಲಾಗಲ್ಲ, ಬಿಗೆಯಾಗಲ್ಲ, ನಮ್ಮಗಲ್ಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ ಅದ್ಭುತವಾದ ಚಿಂತನೆಗಳು ವಚನ ಸಾಹಿತ್ಯದಲ್ಲಿ ಅಡಗಿವೆ ಅಂತ ಹೇಳ್ತಾ, ಈ ತತ್ವಗಳು ಚಿಂತನೆಗಳು ನಮ್ಮ ಬದುಕಿನ ಪಡಿಗಳಲ್ಲಾಗಲಿ, ನಮ್ಮ ಬದುಕಿಗೆ ಮಾರ್ಗದರ್ಶಿ ಆಗಲಿ ಅಂತ ಹೇಳ್ತಾ ಈ ದಾರಿಯಲ್ಲಿ ನಾವು ನೀವು ಸಾಗೋಣ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ. ಜಗತ್ತಿಗೆ ಬೆಳಕಾದ ಬಸವಣ್ಣನವರ ಜೀವನ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲ ಅಳವಡಿಸಿಕೊಳ್ಳಬೇಕು ಎನ್ನುತ್ತಾರೆ ಬಸವ ಶಾಂತಿ ಮಿಷನ್ನ ಅಧ್ಯಕ್ಷರಾದ ಹಾಗೂ ಹಿರಿಯ ರಾಜಕಾರಣಿಗಳಾದ ಮಹಾದೇವ್ ಹೊರಟ್ಟಿ. ಬಸವಣ್ಣವರ ಮೂಲ ತತ್ವ ಅವರ ವಚನದಲ್ಲಿ ಹೇಳುವುದಂದ್ರೆ, ದಯೆಯಿಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅದು ಬಸವಣ್ಣವರು ಸಾರಿದರು. ಇದು ಮಾನವ ಸಮಾಜದಲ್ಲಿ ಬದುಕು ಉತ್ತಮವಾಗಿರಬೇಕಾದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಯತೆ ಬೇಡ, ಎದುರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ನಮ್ಮ ಕೂಡಲ ಸಂಗಮ ದೇವನುಳಿಸುವ ಪರಿ. ಇಂಥ ವಚನಗಳು ಹಾಗೂ ಶರಣೆಯರ ವಚನಗಳು ಅವನ್ನ ನಮ್ಮ ಈ ಶಾಂತಿ ಯಾತ್ರೆಯಲ್ಲೇ ನಾವು ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರು ನಮ್ಮ ಶಾಂತಿ ಯಾತ್ರೆಯಲ್ಲಿ ಇದ್ರು. ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು, ಸಂಸ್ಕೃತದಲ್ಲಿ ಮಾತಾಡ್ತಿದ್ರು, ಹಾಗೂ ಕನ್ನಡದಲ್ಲಿ ಮಾತಾಡ್ತಿದ್ರು. ಸೊ ನಾವೆಲ್ಲ ಕೂಡಿ ಆ ವಚನಗಳನ್ನ ಜನಮಾನಸದ ಹೃದಯಗಳಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಎಷ್ಟು ಒಂದು ವಾಸ್ತವಿಕ ಸತ್ಯ ಅಂತಂದ್ರೆ, ಅದ್ರ ಜೊತೆಗೆ ನಾವು ಇನ್ನೊಂದು ಮಾತನ್ನು ಹೇಳ್ತಾ ಇದ್ವಿ, ಏನಂದ್ರೆ ಕಲ್ಯಾಣದಲ್ಲಿ ಈ ಮಾನವ ಏಕತೆ ಹೊಸ ಕ್ರಾಂತಿಯನ್ನ, ಶಾಂತಿ ಸೌಹಾರ್ದ ಕ್ರಾಂತಿಯನ್ನ ಶರಣರು ತಂದರು. ಆದರೆ ರಾಜಸತ್ಯ ಮತ್ತು ಅಂಧಶ್ರದ್ಧೆ ವಿರೋಧ ಶಕ್ತಿಯ ಕೈ ಮೇಲಾಗಿ ಕಲ್ಯಾಣದಲ್ಲಿ ಅಸಂಖ್ಯಾತ ಶರಣರ ಹತ್ಯೆ ಆಯಿತು. ಬಸವಣ್ಣವರು ಕಲ್ಯಾಣ ಬಿಟ್ಟು ಕಪ್ಪಡ ಸಂಘಕ್ಕೆ ಬರಬೇಕಾದ್ರು. ಶರಣರು ಬಹುಸಂಖ್ಯಾತ ವಚನಗಳನ್ನು ಸುಟ್ಟು ಹಾಕಲಾಯಿತು. ಉಳಿದ ಶರಣರು ವಚನ ಸಾಹಿತ್ಯ ರಕ್ಷಣೆಗೆ ವಿವಿಧ ದಿಕ್ಕಿನಲ್ಲಿ ಸಾಗಿ ಹೋದರು. ಇದು ಬಹಳ ಮನಸ್ಸಿಗೆ ನೋವು ತರುವಂತಹ ವಿಚಾರ. ಇದು ಇವತ್ತು ನಾಡಿನ ಜನತೆ ಮತ್ತು ದೇಶದ ಜನತೆ ಇದನ್ನು ಅರ್ಥಕೊಂಡಿದ್ದಾರೆ. ಆದರೆ ಇದರ ಹತ್ತಿರ ನಾವು ಇನ್ನೂ ವಿಚಾರ ಮಾಡಿದರೆ, ವಿಶ್ವದಲ್ಲಿ ಸಮಾಜ ಸುಧಾರಣೆಗೆ ಪ್ರಯತ್ನಿಸಿದ ಎಲ್ಲಾ ಮಹಾತ್ಮರು ಇದೇ ಪರಿಸ್ಥಿತಿ ಅನುಭವಿಸುವುದು ವಾಸ್ತವಿಕ ಸತ್ಯವಾಗಿದೆ. ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಉದ್ದೇಶಿಸಿ ಮಾತನಾಡುವಾಗ ಅವರೊಂದು ಮಾತು ಹೇಳ್ತಾರೆ, ಬಸವೇಶ್ವರರು 800 ವರ್ಷಗಳಿಂದ ಹಿಂದೆ ಆಕರ್ಷಿಸಿದ ಎಲ್ಲ ತತ್ವಗಳನ್ನು ಕಾರ್ಯರೂಪಕ್ಕೆ ತರಲು ನನ್ನಿಂದ ಸಾಧ್ಯವಿಲ್ಲ. ಅವುಗಳಲ್ಲಿ ಪರಿಪೂರ್ಣತೆ ಸಾಧಿಸಿಲ್ಲ. ಸಾಧನೆಯ ಹಂತದಲ್ಲಿದ್ದೇನೆ. ಅಸ್ಪೃಶ್ಯತಾ ನಿವಾರಣೆ, ಕಾಯಕ ಗೌರವ ಅವರ ಮುಖ್ಯ ಕಾರ್ಯಕ್ರಮ ಆಗಿದ್ದವು. ಅದರ ಅರಿವು ಮತ್ತು ಆಚಾರಗಳಲ್ಲಿ ಜಾತೀಯತೆಯ ನೆರಳು ಕೂಡ ಕಾಣಲು ಸಾಧ್ಯವಿಲ್ಲ. ಅವರು ನಮ್ಮ ಕಾಲದಲ್ಲಿ ಬದುಕಿದ್ದರೆ ಪೂಜಾರ ಸಂತರಾಗುತ್ತಿದ್ದರು. ಅವರ ಅನುಯಾಯಿಗಳು ಅವರು ಬೋಧಿಸಿದ ತತ್ವವನ್ನು ಆಚರಣೆಗೆ ತಂದರೆ ಭಾರತವಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಮೇಲಕ್ಕೆತ್ತಲಿವೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ವಿಶ್ವವಿಖ್ಯಾತ ತತ್ವಜ್ಞಾನಿ, ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪವು ವಿಶ್ವದ ಪ್ರಥಮ ಆಧ್ಯಾತ್ಮಿಕ ಪಾರ್ಲಿಮೆಂಟ್ ಎಂದು ಕರೆದಿದ್ದಾರೆ. ಇತ್ತೀಚೆಗೆ ಇಂಗ್ಲೆಂಡ್ ಥೇಮ್ಸ್ ನದಿಯ ದಂಡೆಯ ಮೇಲೆ ಮಹಾತ್ಮ ಬಸವೇಶ್ವರ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಅಧ್ಯಕ್ಷರಾಗಿದ್ದ ಬ್ರಿಟಿಷ್ ಸಂಸತ್ತಿನ ಸಭಾಪತಿಗಳಾದ ಜಾನ್ ಬರ್ಕೋ ಮಾತಾಡುತ್ತಾ ಅವರು ಹೇಳ್ತಾರೆ, ನಮ್ಮ ದೇಶದ ಪ್ರಜಾಸತ್ತೆಯ ತಾಯಿ ಮೊದಲ ಡೆಮಾಕ್ರಸಿಯನ್ನು ತಿಳಿದಿದ್ದೆವು. ಆದರೆ 12ನೇ ಶತಮಾನದಲ್ಲಿ ಶ್ರೀ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಜಾಸತ್ತೆ, ಮಾನವ ಹಕ್ಕುಗಳು, ಸ್ತ್ರೀ ಸಮಾನತೆಯನ್ನ ನೀಡಿದ್ದು ಇದು ನಮಗಿಂತ ಮೊದಲೇ ಹಾಗೂ ಜಗತ್ತಿನಿಂದ ಮೊದಲೇ ವಿಶ್ವಕ್ಕೆ ನೀಡಿದೆ ಅಂತ ಮಾತನ್ನ ಅವರು ಹೇಳಿದ್ದಾರೆ. ಹಾಗೆ ಇನ್ನೊಂದು ಬಹಳ ದೊಡ್ಡ ಮಾತನ್ನು ಹೇಳ್ಬೇಕಂದ್ರೆ 1853ರಲ್ಲಿ ವಿಶ್ವ ಸಮಿತಿಯ ರೂವಾರಿ ಕಾರ್ಲ್ ಮಾರ್ಕ್ಸ್ ಅವರು ಬರೆಯುತ್ತಾ, ಭಾರತ ದೇಶದ ಹಿಂದೂ ಸಮಾಜದ ಸಾಗರದಲ್ಲಿ ಬಸವಣ್ಣವರು ಸ್ಥಾಪಿಸಿರುವ ಸಮಾಜ ಪ್ರಗತಿಪರ ದ್ವೀಪವಾಗಿದೆ ಅಂತ ಹೇಳಿದ್ದಾರೆ. ವಿಶ್ವದ ತತ್ವಜ್ಞಾನಿ ಅರ್ಥರ್ಮೈಲ್ ಬಸವೇಶ್ವರ ಅವರು ಭಾರತ ದೇಶದ ಪ್ರಥಮ ಸ್ವತಂತ್ರ ವಿಚಾರವಾದಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದೇ ಅಲ್ಲ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸ ಪಾರ್ಲಿಮೆಂಟ್ ಭವನವನ್ನ ಉದ್ಘಾಟನೆ ಮಾಡುತ್ತಾ ಇರುವಾಗ 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರ ಅವರು ಸ್ಥಾಪಿಸಿದ ಅನುಭವ ಮಂಟಪ ಎಂಬ ಪಾರ್ಲಿಮೆಂಟ್ ನಮಗೆಲ್ಲ ಮಾದರಿಯಾಗಿದೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ
ಆಕಾಶ ದೀಪವಾಗಿ ನೀ ಬಂದೆ, ಇಂದಿಗೂ ನಾವು ನಿನ್ನೆತ್ತರಕ್ಕೆ ಏಳಲಾರದೆ ಅಯ್ಯೋ ಮತದ ಉಸುವಿಗೆ ಸಿಲುಕಿ ತತ್ತರಿಸುತ್ತಿವೆ ಅಯ್ಯ ಬಾರಯ್ಯ, ಕೈ ಹಿಡಿದು ಬದುಕಿಸು ನಮ್ಮನ್ನಿಡಿದು, ಹೇ ಧೀರಾವತಾರ ಶ್ರೀ ಬಸವೇಶ್ವರ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಸ್ವತಂತ್ರ ವಿಚಾರವಾಗಿದ್ದ ಬಸವಾದಿ ಶರಣೆಯರು ತಮ್ಮ ಪ್ರಜ್ಞೆಯನ್ನೇ ದೈವತ್ವಕ್ಕೆ ಏರಿಸಿ ಶಾಂತಿ ಸಮಾಧಾನವನ್ನು ಕಂಡುಕೊಂಡರು. ಅವರು ಜನಸಾಮಾನ್ಯರ ಬೆರೆತು ಸಮಾಜದಲ್ಲಿದ್ದ ಅಂಕುಡೊಂಕು ತಿದ್ದಿ ಅಂಧಶ್ರದ್ಧೆ ದುರಾಚಾರವನ್ನು ಖಂಡಿಸಿ ಮನುಷ್ಯರೊಡನೆ ಮನುಷ್ಯರಾಗಿ ಪ್ರೀತಿ ಪ್ರೇಮ ದಯೆ ಕರುಣೆಯಿಂದ ಮಾನವೀಯತೆಯ ಬದುಕನ್ನು ಬದುಕಿದ್ದಾರೆ. ಬಸವಾದಿ ಪ್ರಮುಖರ ಮಾರ್ಗದರ್ಶನ ಸೂತ್ರಗಳ ಆಧಾರದಿಂದ ಪರಸ್ಪರ ಪ್ರೀತಿಯ ವಾತಾವರಣ ನಿರ್ಮಿಸಲು, ದೇಶ ಪ್ರೇಮ ವಿಶ್ವ ಪ್ರೇಮ ಬೆಳೆಸಲು ಚಾರಿತ್ರ್ಯವಂತ ಯುವಜನಾಂಗವು ಮೈ ಕೊಡುವೆ ಹೊರಬಂದು ನವ ಸಮಾಜ ರಚನೆಗೆ ಪ್ರತಿಜ್ಞೆ ಮಾಡಬೇಕು. ಶೋಷಣೆ ರಹಿತ ಸಮಾನತೆಯ ಸಮಾಜದ ಸೃಷ್ಟಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು. ಎಲ್ಲರೂ ನನ್ನರವನ್ನುವ ವಿಶ್ವ ಭ್ರಾತೃತ್ವ ಭಾವದಿಂದ ಜಗತ್ತಿಗೆ ಬೆಳಕಾದ ಬಸವಣ್ಣವರ ಜೀವನ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಬಸವಾದಿ ಪ್ರಮುಖರು ನಿರೂಪಿಸಿದ ಸಾಮಾಜಿಕ ಹಾಗೂ ನೈತಿಕ ಮೌಲ್ಯಗಳು ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುವ ಬೆಳಕನ್ನು ಬೀರಲಿ. ಇದು ಇಂದಿನ ಕಾಲದ ಅವಶ್ಯಕತೆಯಾಗಿದೆ ಎಂದು ನಾನು ಹೇಳಿ ಬಯಸುತ್ತೇನೆ. 850 ವರ್ಷಗಳ ಹಿಂದೆ ಭಾರತದ ಸಂವಿಧಾನದ ಎಲ್ಲಾ ಆಶಯಗಳನ್ನು ಈಡೇರಿಸಿದ ಕೀರ್ತಿ ಬಸವಾದಿ ಪ್ರಮಥರಿಗೆ ಸಲ್ಲುತ್ತದೆ ಎನ್ನುತ್ತಾರೆ ಧಾರವಾಡ ಹೈಕೋರ್ಟ್ನಲ್ಲಿ ಹಿರಿಯ ನ್ಯಾಯವಾದಿಗಳಾಗಿರುವ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಕಾಲೇಜಿನ ಪ್ರಾಧ್ಯಾಪಕರಾದ, ಮೂಲತಃ ಹಾನಗಲ್ ತಾಲೂಕಿನ ಬೆಳಗಾಲ್ಪೇಟೆಯವರಾದ ಪ್ರೊಫೆಸರ್ ಕೆಎಸ್ ಕೋರಿ ಶೆಟ್ಟರ್. ಸರ್ವರಿಗೂ ಶರಣು ಶರಣಾರ್ಥಿ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ಕನ್ನಡದ ಅಸ್ಮಿತೆ, ಈ ನಾಡಿನ ಉಸಿರು. 12ನೆಯ ಶತಮಾನ ಮನುಕುಲದ ಇತಿಹಾಸದಲ್ಲಿ ಮರೆಯಲಾಗದ ಕಾಲಘಟ್ಟ. ಅಂದು ಕನ್ನಡ ನಾಡಿನ ಕೇಂದ್ರ ಸ್ಥಾನದಲ್ಲಿದ್ದ ಕಲ್ಯಾಣ ದೇಶ ಮಾತ್ರವಲ್ಲ, ವಿದೇಶಗಳಿಂದಲೂ ಕೂಡ ಸತ್ಯದ ಸಾಧಕ ಶೋಧಕರನ್ನ, ಮುಮುಕ್ಷುಗಳನ್ನ ಕಲ್ಯಾಣದತ್ತ ಆಕರ್ಷಿಸಿತು. ಅಂದು ಕಾಶ್ಮೀರದ ರಾಜ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದು ಮೋಳಿಗೆಯ ಮಾರಯ್ಯನಾಗಿ ತನ್ನ ಕಾಯಕವನ್ನ ಮಾಡ್ತಾರೆ. ಸೌರಾಷ್ಟ್ರದಿಂದ ಬಂದಂತಹ ಆದಯ್ಯ, ಇವತ್ತಿನ ಅಫ್ಘಾನಿಸ್ತಾನ್ ಪ್ರಾಂತ್ಯದಿಂದ ಬಂದಂತಹ ಮರುಳಶಂಕರದೇವ, ಹೀಗೆ ದೇಶ ವಿದೇಶಗಳಿಂದಲೂ ಕೂಡ ಕನ್ನಡ ನಾಡು ಅವತ್ತು ಆಧ್ಯಾತ್ಮ ಕ್ಷೇತ್ರದ ಒಂದು ಆಕರ್ಷಣೀಯ ಸ್ಥಾನವಾಗುತ್ತದೆ. ಅಂದು ಗುರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಮಾನವೋದ್ಧರಣದ ಮಹಾಕ್ರಾಂತಿ ಇಡೀ ವಿಶ್ವವೇ ಬೆರಗುಗೊಳ್ಳುವಂತದ್ದು. ಶತಶತಮಾನಗಳಿಂದ ಅಸಮಾನತೆಯೇ ಬೇರುಗೊಂಡಿದ್ದ ಈ ನಾಡಿನೊಳಗ ಪ್ರಪ್ರಥಮ ಬಾರಿಗೆ ಸಮಾನತೆಯ ಧ್ವಜ ಹಾರಿಸಿದವರು ಬಸವಾದಿ ಪ್ರಮಥರು. ಧಾರ್ಮಿಕ ನ್ಯಾಯವನ್ನು ಕೊಡೋದರ ಮುಖಾಂತರ 850 ವರ್ಷಗಳ ಹಿಂದೆಯೇ ಭಾರತದ ಸಂವಿಧಾನದ ಎಲ್ಲ ಆಶಯಗಳನ್ನ ಈಡೇರಿಸಿದಂತಹ ಕೀರ್ತಿ ಅದು ಬಸವಾದಿ ಪ್ರಮಥರಿಗೆ ಸಲ್ಲುತ್ತದೆ. ಗುರು ಬಸವಣ್ಣನವರ ಮಾತೃಹೃದಯಕ್ಕೆ ಮನಸೋತು ಕಲ್ಯಾಣ ಅಂದು ವಿಶ್ವದ ಕೇಂದ್ರಬಿಂದುವಾಗುತ್ತದೆ. ಕನ್ನಡ ನಾಡು ಇಡೀ ಜಗತ್ತಿಗೆ ಸಮಾನತೆಯ ಸಂದೇಶವನ್ನ, ಕಾಯಕ ತತ್ವವನ್ನ, ಸ್ತ್ರೀ ಸಮಾನತೆಯನ್ನ ಪ್ರತಿಪಾದಿಸುವುದರ ಮೂಲಕ ಜಗತ್ತು ಕಂಡು ಕೇಳರಿಯದ ಒಂದು ಅದ್ಭುತ ಕ್ರಾಂತಿಗೆ ಕನ್ನಡ ನಾಡು ಸಾಕ್ಷಿಯಾಗ್ತದೆ. ಆದರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಹೋರಾಟ ಪ್ರಾರಂಭ ಆಗಿದ್ದೇ ಮಹಿಳಾ ಸಮಾನತೆಯನ್ನ ಪ್ರತಿಪಾದಿಸುವುದರ ಮುಖಾಂತರ. ಪ್ರಪ್ರಥಮ ಬಾರಿಗೆ ಇಡೀ ವಿಶ್ವದಲ್ಲಿ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದಂತಹ, ಅದನ್ನು ನೀಡಬೇಕೆಂದೇ ಹಠ ಮಾಡಿ ತನ್ನ ಇಡೀ ಬದುಕಿನದ್ದಕ್ಕೂ ಮಹಿಳಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮೊದಲ ಸ್ತ್ರೀ ಸಮಾನತಾವಾದಿ ಗುರು ಬಸವಣ್ಣನವರಾಗ್ತಾರೆ. ಮಹಿಳೆಯರಲ್ಲಿ ತಾಯಿಯನ್ನ, ಮಹಿಳೆಯಲ್ಲಿ ಅಕ್ಕನನ್ನ ಕಂಡಂತಹ ಒಂದು ಆದರ್ಶ ಕ್ರಾಂತಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ ನಡೀತದೆ. ಸರ್ವಧರ್ಮ ಸಮಭಾವವನ್ನ ಅಳವಡಿಸಿಕೊಂಡಂತಹ ಇವನಾರವ 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 ಎಂದೆನಿಸದೆ ಇವನಮ್ಮವ 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 ಎಂದೆನಿಸೊಯ್ಯ ಅಂತ ಹೇಳಿದಂತ ಗುರು ಬಸವಣ್ಣನವರ ಒಂದು ಸಂದೇಶ ಇವತ್ತು ನಮಗೆ ಮಾದರಿ ಆಗ್ಬೇಕು ಅಂತ. ಮಾನವ ದೇವನಾಗಿ ಬೆಳೆಯುವ ಪರಿಯನ್ನು
ತೋರಿಸಿದವರು ಬಸವಣ್ಣನವರು ಎನ್ನುತ್ತಾರೆ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಸಿಎಂ ಕುಂದಗೋಳ್. ಬಸವಣ್ಣನ ನೆನಹು ಸುಖ ಸಮುದ್ರವಯ್ಯ ಎನ್ನುತ್ತಾರೆ ಶ್ರೀ ಸಿದ್ದರಾಮೇಶ್ವರರು. ಯುಗದ ಉತ್ಸಾಹವೆನ್ನುತ್ತಾರೆ ಅಲ್ಲಮ ಪ್ರಭುದೇವರು. ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣನವರೊಂದಿಗೆ ಕಾರ್ಯನಿರ್ವಹಿಸಿದ 46 ಜನ ಶರಣೆಯರು 715 ವಚನಗಳಲ್ಲಿ ಮನದುಂಬಿ ಭಾವದುಂಬಿ ಬಸವಣ್ಣನವರನ್ನ ಹೃದಯಾರೆ ವರ್ಣಿಸುತ್ತಾರೆ. ಏಕೆ ಅಂತಂದ್ರೆ ಬಸವಣ್ಣನವರು ಮಾಡಿದ ಆ ಕಾರ್ಯ, ಅವರ ಮಹೋನ್ನತ ವ್ಯಕ್ತಿತ್ವ, ಅವರ ಮೇಲಿದ ಪ್ರಭಾವ ಅದಕ್ಕೆ ಕಾರಣವಾಗಿದೆ. ಅಲ್ಲಮ ಪ್ರಭು ಮೊದಲಾಗಿ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಅಂತ ಕೇಳುವಷ್ಟರ ಮಟ್ಟಿಗೆ ಬಸವಣ್ಣನವರ ವ್ಯಕ್ತಿತ್ವ ಅಷ್ಟು ಮಹೋನ್ನತವಾದದ್ದು. ಯಾಕೆ ಅಂತಂದ್ರೆ 12ನೇ ಶತಮಾನದಲ್ಲಿ ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟು ಯಾವುದೇ ರೀತಿಯ ತರತಮ ಭಾವಗಳಿಲ್ಲದ, ಲಿಂಗಭೇದ, ವರ್ಗಭೇದ, ವರ್ಣಭೇದಗಳಿಲ್ಲದ ಒಂದು ನೂತನ ಸುಂದರ ಸಮಾಜವನ್ನ ನಿರ್ಮಾಣ ಮಾಡಿದರು ಬಸವಣ್ಣನವರು. ಸಮಾಜದ ಎಲ್ಲ ವರ್ಗದ ಜನರನ್ನ ಕರೆದು ಅನುಭವ ಮಂಟಪದಲ್ಲಿ ಸಮಾನ ಅವಕಾಶಗಳನ್ನು ಕೊಟ್ಟು ಸಮಾಜೋನ್ನತಿಗಾಗಿ ಅಗತ್ಯವಿರುವ ಎಲ್ಲ ಚಿಂತನ ಮಂಥನಗಳು ಅಲ್ಲಿ ನಡೆಯುತ್ತಿದ್ದವು. ಹೊಸ ಹೊಸ ಜೀವನ ಮೌಲ್ಯಗಳ ಶೋಧನ ಕಾರ್ಯ ಅಲ್ಲಿ ನಡೆಯುತ್ತಿತ್ತು. ಹಲವಾರು ಶರಣರು ಅನುಭವ ಮಂಟಪದಲ್ಲಿ ಭಾಗವಹಿಸಿ ಸಂಸ್ಕಾರವಂತರಾಗಿ ಅವರು ಬಸವಣ್ಣನ ಪ್ರಭಾವದಿಂದ, ತಮ್ಮ ಅನುಭವದಿಂದ ವಚನಗಳನ್ನು ರಚಿಸಿದ್ದು ಒಂದು ರೋಚಕ ಅಧ್ಯಾಯವಾಗಿದೆ. ಏಕೆಂದರೆ ಈ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯದಲ್ಲಿ 37 ಜನ ಶರಣೆಯರು 1350 ವಚನಗಳನ್ನು ರಚಿಸಿದ್ದು ಇದೊಂದು ಅತ್ಯಂತ ವಿಶೇಷವಾದಂತಹ ಕಾರ್ಯವಾಗಿದೆ. ಬಸವಣ್ಣನವರ ಜೀವನ, ಸಾಧನೆ, ತತ್ವಗಳು, ಸಾರಿದ ಮೌಲ್ಯಗಳು ಮಾನವನ ವಿಕಾಸಕ್ಕೆ, ಮಾನವನ ಒಂದು ಶ್ರೇಷ್ಠ ಜೀವನಕ್ಕೆ ಮತ್ತು ಅತ್ಯುನ್ನತ ಮಾನವನ ವ್ಯಕ್ತಿತ್ವ ವಿಕಾಸವಾದಂತಹ ಒಂದು ದೊಡ್ಡ ಯುಗ 12ನೇ ಶತಮಾನ. ಮನುಷ್ಯನ ಜೀವನ ಉನ್ನತೀಕರಣಗೊಂಡಂತಹ ಒಂದು ಕಾಲ. ಮಾನವ ದೇವನಾಗಿ ಬೆಳೆಯುವ ಪರಿಯನ್ನು ತೋರಿಸಿದ್ದು ಬಸವಣ್ಣ. ಅಂತೆಯೇ ಮುಂದಿನ 9 ಶತಮಾನಗಳಲ್ಲಿ ಬಸವಣ್ಣ ನಿತ್ಯ ನಿರಂತರವಾಗಿ ನಾನಾ ರೀತಿಯಿಂದ ಸ್ತುತಿಗೆ ಒಳಪಟ್ಟಿದ್ದನ್ನು ನಾವು ನೋಡ್ತೇವೆ. ಕಾವ್ಯಗಳಲ್ಲಿ, ಪುರಾಣಗಳಲ್ಲಿ, ಶೂನ್ಯ ಸಂಪಾದನೆಗಳಲ್ಲಿ ಹೀಗೆ ನಿರಂತರವಾಗಿ ಇವತ್ತು 20-21ನೇ ಶತಮಾನದಲ್ಲಿ ಬಸವಣ್ಣನ ಕುರಿತು ನಡೆದಂತಹ ಚಿಂತನ ಮಂಥನಗಳು ಅತ್ಯಂತ ಅಗಾಧವಾದದು. ಬಸವಣ್ಣನವರ ವಚನಗಳು ಸುಮಾರು ಬಸವ ಸಮಿತಿಯವರು 2500 ವಚನಗಳನ್ನು 173 ಶರಣರಿಂದ ಆಯ್ಕೆ ಮಾಡಿಕೊಂಡು 39 ಜಗತ್ತಿನ ಭಾಷೆಗಳಿಗೆ ಅನುವಾದ ಮಾಡಿರುವುದು ಕೂಡ ಒಂದು ವಿಶೇಷವಾಗಿದೆ. ಹೀಗಾಗಿ ಬಸವಣ್ಣನವರ ಮಹೋನ್ನತ ವ್ಯಕ್ತಿತ್ವ, ಅವರ ಕಾರ್ಯಗಳಿಂದ ಇವತ್ತಿಗೂ ಪ್ರಭಾವವನ್ನು ಬೀರುತ್ತಾ ಅವರು ನೀಡಿದ ಕಾಯಕ ದಾಸೋಹದಂತಹ ಮೌಲ್ಯಗಳು ಎಷ್ಟು ಮಹತ್ವದ್ದು ಅಂತ ಇವತ್ತು ನಮಗನಿಸ್ತತಿ. ಅವರ ಅನುಭವ ಸಾಧನೆ ಅತ್ಯಂತ ಎತ್ತರದ್ದು. ಹೀಗಾಗಿ 21ನೇ ಶತಮಾನದ ವಿಜ್ಞಾನ ಯುಗದಲ್ಲಿ ಇರುವ ನಮಗೆ ಇವತ್ತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂತ ಈ ಬಸವ ತತ್ವಗಳು ಇವತ್ತಿನ ಸಂದರ್ಭಕ್ಕೆ ಅತ್ಯಂತ ಸಮುಚಿತವಾಗಿವೆ. ಅವುಗಳ ಪ್ರಚಾರ ಮತ್ತು ಜೀವನದಲ್ಲಿ ಅನುಷ್ಠಾನ ಮಾಡುವುದರಿಂದ ನಮ್ಮ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತದೆ. ಅಂತೆಯೇ ಬಸವಣ್ಣನವರ ಈ ಸಮಗ್ರ ವ್ಯಕ್ತಿತ್ವವನ್ನು ನೋಡಿದಂತಹ ಕರ್ನಾಟಕ ಸರ್ಕಾರ ಅವರಿಗೆ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಇವತ್ತು ಘೋಷಣೆ ಮಾಡಿರುವುದು ಕೂಡ ಅತ್ಯಂತ ಸಮುಚಿತವಾಗಿದೆ. ಬಸವಣ್ಣನವರು ಇಡೀ ಜಗತ್ತನ್ನೇ ಒಂದು ಘಟಕವನ್ನಾಗಿ ನೋಡಿದ್ದಾರೆ. ಏಕತೆ, ಸೌಹಾರ್ದತೆಯ ಮಹತ್ವವನ್ನು ಸಾರಿದ್ದಾರೆ ಎನ್ನುತ್ತಾರೆ ನಾಡಿನ ಹಿರಿಯ ಸಾಹಿತಿ ರಂಜಾನ್ ದರ್ಗಾ. ಬಸವ ಜಯಂತಿಯ ಹಿನ್ನೆಲೆಯಲ್ಲಿ ಬಸವಣ್ಣನವರು ಮತ್ತು ಇತರೆ ಶರಣರು ಮನುಷ್ಯನ ಏಕತೆಯ ಬಗ್ಗೆ, ಮಾನವ ಕುಲದ ಏಕತೆಯ ಬಗ್ಗೆ, ಸೌಹಾರ್ದದ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ಅವರು ಇಡೀ ಜಗತ್ತನ್ನ ಒಂದು ಘಟಕವಾಗಿ ನೋಡಿದ್ದಾರೆ. ಬರೀ ಒಂದು ದೇಶವನ್ನಲ್ಲ, ಒಂದು ಪ್ರದೇಶವನ್ನಲ್ಲ. ಅದಕ್ಕೆ ಅವರು ಒಬ್ಬನೇ ದೇವರು, ಒಂದೇ ಜಗತ್ತು, ಒಂದೇ ಮಾನವ ಕುಲ ಅನ್ನುವ ಒಂದು ಸಿದ್ಧಾಂತವನ್ನ ನಾವು ಬಸವ ಸಿದ್ಧಾಂತ ಅಂತ ಕರೀತೇವೆ. ಬಸವಣ್ಣನವರು ಹೇಳ್ತಾರೆ, ದೇವನೊಬ್ಬ ನಾಮ ಹಲವು. ಆದ್ದರಿಂದ ಎಲ್ಲ ದೇವರ ಒಂದೇ ರೂಪದ ವಿವಿಧ ಹೆಸರುಗಳಿಂದ ಕೂಡಿದಂತ ಒಂದು ವ್ಯವಸ್ಥೆಯನ್ನ ಜಗತ್ತಿನಲ್ಲಿ ನೋಡ್ತೀವಿ. ಪ್ರತಿಯೊಬ್ಬರು ಧರ್ಮದವರು ಒಂದೊಂದು ದೇವರಿಗೆ ಒಂದೊಂದು ಹೆಸರು ಕೊಟ್ಟು ನಾವು ಅವುಗಳನ್ನು ಮೀರಿ ಇಡೀ ಮಾನವ ಕುಲ ಒಂದು ಒಬ್ಬನೇ ದೇವರು ಅನ್ನೋದನ್ನ ತಿಳ್ಕೋಬೇಕು. ಅಲ್ಲಿಗೆ ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ರು. ಬಸವಣ್ಣವ್ರು ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ
ಮಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕರ್ಣದೊಳಗೆ ಜನಿಸಿದವರುಂಟೆ ಜಗದೊಳಗೆ ಕರ್ಣದೊಳಗೆ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವಾ ಇದು ಕಾರಣ ಕೂಡಲ ಸಂಗಮ ದೇವಾ ಸ್ಥಳವ ನರಿವವನೆ ಕುಲಜಾನು ಕುಲಜಾನು ಲಿಂಗ ಸ್ಥಳವ ನರಿವವನೆ ಕುಲಜಾನು ಕುಲಜಾನು. ಬಸವ ತತ್ವದಲ್ಲಿ ಭಕ್ತಿಯ ಹಿರಿಮೆಯ ಕುರಿತು ಮಾತನಾಡುತ್ತಾ ನಡೆನುಡಿಯ ಸಮನ್ವಯವೇ ಭಕ್ತಿ ಎನ್ನುತ್ತಾರೆ ಬೇಲಿಮಠದ ಶಿವರುದ್ರ ಸ್ವಾಮಿಗಳು. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಉದ್ಗಾರ. ಬಸವಣ್ಣನವರ ಭಕ್ತಿ ಹೊರಗಿನ ತೋರಿಕೆಯ ಶೃಂಗಾರ ಅಥವಾ ಆಡಂಬರ ವೈಭವದ ಭಕ್ತಿ ಆಗಿರ್ಲಿಲ್ಲ. ಈ ಲೋಕದ ಸನ್ನಿವೇಶ ಏನು ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಜೊಳ್ಳುಗಳನ್ನ ಗುರುತಿಸುವಂತ ಒಂದು ಸನ್ನಿವೇಶ ಅವರಲ್ಲಿ ಸಹಜವಾಗಿಯೇ ಬಂದಿತ್ತು. ಅವರು ಒಂದು ಕಡೆ ಹೇಳ್ತಾರೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ನಾವು ಎಲ್ಲಾ ಶಾಸ್ತ್ರ ಪುರಾಣ ಸಂವಿಧಾನ ಎಲ್ಲ ಇಟ್ಕೊಂಡು ನಾವು ಪುಂಖಾನುಪುಂಖವಾಗಿ ಮಾತನಾಡ್ತೇವೆ. ಆದ್ರೆ ನಮ್ಮ ನಡೆ ಅದಕ್ಕೆ ಎಷ್ಟು ಮಟ್ಟಿಗೆ ಹೊಂದಿಕೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ಆದ್ರೆ ಬಸವಣ್ಣನವರು ಜಗತ್ತಿಗೆ ಕೇವಲ ಹೇಳುವವರಾಗಿರ್ಲಿಲ್ಲ, ಆತ್ಮನಿರೀಕ್ಷಣೆಯಿಂದಲೇ ಅವರು ತಮ್ಮ ಸ್ವಂತಿಕೆಯನ್ನ ಮೂಡಿಸಿಕೊಂಡವರು. ಒಂದು ವಚನದಲ್ಲಿ ಅವರು ಹೇಳ್ತಾರೆ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ. ನೋಡಿ, ಇದು ಆತ್ಮನಿರೀಕ್ಷಣೆ. ಇದು ತಮ್ಮ ಅಂತರಂಗದಲ್ಲಿ ಕೂತು ಎನ್ನಲ್ಲಿ ಏನುಂಟು ಅಂತ ಹೇಳಿ ಆತ್ಮಪ್ರಜ್ಞೆಯನ್ನ ಇಂಟರ್ನಲ್ ಆಡಿಟ್ ಮಾಡಿಕೊಳ್ಳುವಂತ ಒಂದು ವಿಚಾರ ಇದು. ಮುಂದೆ ಅವರು ಉದ್ಗಾರ ತೆಗಿತಾರೆ, ನುಡಿಗೆ ತಕ್ಕ ನಡೆ ಇಲ್ಲದಿದ್ದರೆ ಹೇಗೆ? ನುಡಿ ಇಲ್ಲದ ನಡೆ ಇಲ್ಲದ ನುಡಿ ಅದು ಏನೂ ಪ್ರಯೋಜನ ಇಲ್ಲ. ಆದ್ರೆ ನುಡಿಗೆ ತಕ್ಕ ನೆಡೆಯ ಕಂಡರೆ ಕೂಡಲ ಸಂಗಮ ದೇವ ಒಳಗಿಪ್ಪನಯ್ಯ. ನೋಡಿ, ನಮ್ಮ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದು ನಡೆ ನುಡಿಗಳನ್ನ ಜೋಡಿಸುವಂತಹದ್ದು. ಇಂಥ ಒಂದು ಸನ್ನಿವೇಶದ ಕೊರತೆ ಇದೆಯಲ್ಲ, ನಡೆ ನುಡಿಗಳ ಇವುಗಳ ಜೋಡಣೆ ಇದೆಯಲ್ಲ, ಇದನ್ನ ಭಕ್ತಿ ಅಂತ ಹೇಳಿದ್ರು. ನೋಡಿ, ಭಕ್ತಿ ಅಂತ ಹೇಳಿದ್ರೆ ಎರಡು ವಸ್ತುಗಳನ್ನ ಜೋಡಿಸುವಂತದ್ದು, ಎರಡು ಚಿಂತನೆಗಳನ್ನ ಒಡಗೂಡಿಸುವಂತಹದ್ದು. ವಿಭಕ್ತಿ ಅಂತಂದ್ರೆ ಕೂಡಿರುವುದನ್ನ ಬಿಡಿಸುವಂತಹದ್ದು. ಆದ್ರೆ ಇಲ್ಲಿ ಭಕ್ತಿ ಎಂಥದ್ದು? ಎನ್ನ ನಡೆ ಮತ್ತು ನುಡಿಯಲ್ಲಿ ಅಂತರ ಇದ್ರೆ ನಾನು ಭಕ್ತನ ಹೇಗಾಗ್ತೇನೆ? ಅವ್ರು ಇನ್ನೊಂದು ವಚನದಲ್ಲಿ ಹೇಳಿದ್ರು, ಭಕ್ತಿ ಇಲ್ಲದ ಬಡವ ನಾನಯ್ಯ. ಹೌದು, ನನ್ನಲ್ಲಿ ಭಕ್ತಿ ಇಲ್ಲ ಅಂತ ಕಂಡುಕೊಂಡೆ. ಅದನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಯಾರತ್ರ ಅದಿದೆಯೋ ಅದನ್ನ ಬೇಡಬೇಕು. ಯಾರಲ್ಲಿ ಬೇಡಬೇಕು? ಅವ್ರು ಹೇಳಿದ್ರು, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ. ನೋಡಿ, ಮೂರು ಜನ ಕಾಯಕದ ಶರಣರು. ಜೇಡರ ದಾಸಿಮಯ್ಯನವರು ಅತ್ಯಂತ ಉತ್ತಮವಾಗಿರುವಂತಹ ವಸ್ತ್ರದ ನೇಕಾರರು. ತಮ್ಮನ್ನ ತಾವು ಮರೆತು ತಮ್ಮ ಕಾಯಕದಲ್ಲಿಯೇ ಪರಮಾತ್ಮನ ಪೂಜೆಯನ್ನ ಕಂಡುಕೊಂಡಂತ ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಉಳ್ಳವರು. ಇಂಥವರಿಂದ ನಾನು ಆ ಗುಣಗಳನ್ನ ಸಂಗ್ರಹ ಮಾಡಿದೆ ಅಂತ ಹೇಳ್ತಾರೆ. ನೋಡಿ, ಭಕ್ತಿ ಅಂತಂದ್ರೆ ನಡೆನುಡಿಗಳನ್ನ ಸಮನ್ವಯಗೊಳಿಸೋದು. ಇಂಥ ಒಂದು ಅದ್ಭುತವಾಗಿರುವಂತಹ ಸಾಧನೆಯನ್ನ ಎಲ್ಲ ಜನಗಳ ಮನಸ್ಸಿನಲ್ಲಿ ಬಿತ್ತಿ ಬೆಳೆದ್ರು. ನಡೆನುಡಿಗಳು ಸಮಾನವಾಗಿದ್ರೆ ಅದೇ ಭಗವಂತನ ಪೂಜೆ ಅಂತ ಅನ್ನುವಂಥದ್ದನ್ನ ಆ ಭಕ್ತಿಗೆ ಒಂದು ಜೀವಂತ ವ್ಯಾಖ್ಯಾನ ಕೊಟ್ಟ ಕಾರಣದಿಂದ ಬಸವಣ್ಣನವರನ್ನ ನಾವು ಭಕ್ತಿ ಭಂಡಾರಿ ಅಂತ ಕರಿತೇವೆ. ಅವರ ಆತ್ಮವಿಶ್ವಾಸ ಎಷ್ಟಿತ್ತು ಅಂತಂದ್ರೆ, ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಬೇಡುವವರೇ ಇಲ್ಲವಾಗಬೇಕು ನಮ್ಮ ದೇಶದಲ್ಲಿ, ಆದ್ರೆ ನಾವೆಲ್ಲರೂ ನೀಡುವವರಾಗಬೇಕು. ಎಲ್ಲರೂ ಎಲ್ಲರ ಒಳಿತಿಗಾಗಿ ಪರಿಪೂರ್ಣವಾಗಿ ಬೆಳೆಯೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಮೂಲ ಧರ್ಮ. ಇದಕ್ಕೆ ಅಪ್ಪ ಬಸವಣ್ಣನವರು ಪ್ರೇರಣೆ ಕೊಡ್ತಾರೆ. ಈ ದಾರಿಯಲ್ಲಿ ನಾವು ನಡೆಯೋಣ, ಈ ದಾರಿಯಲ್ಲಿ ನಾವು ಪರಿಪೂರ್ಣರಾಗೋಣ. ಬಸವ ಪ್ರಜ್ಞೆಯನ್ನ ಮೈಗೂಡಿಸಿಕೊಂಡು ಬಸವಣ್ಣನವರಿಗೆ ಕೃತಜ್ಞರಾಗೋಣ. ಶರಣ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಚನಕಾರ್ತಿಯರ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಐಎಎಸ್ ಅಧಿಕಾರಿ ಜಾನಕಿಯವರು. ಜಗಜ್ಯೋತಿ ಬಸವಣ್ಣನವರ ಜನ್ಮದಿನ ಕೇಳುಗರೆಲ್ಲರಿಗೂ ನಾನು ಶುಭಾಶಯಗಳನ್ನ ಆಕಾಶವಾಣಿ ಮೂಲಕ ಹೇಳ್ತಾ ಇದ್ದೀನಿ. ಹಲವಾರು ವಚನಕಾರ್ತಿಯರು
ಎಲ್ಲಿತ್ತು ಅವರ ಪ್ರತಿಭೆ, ಅವರ ಒಂದು ಸಾಮಾಜಿಕ ಸ್ಥಾನಮಾನ, ಅವರ ಒಂದು ಸಾಹಿತ್ಯದ ಪ್ರತಿಭೆ, ಅವರ ಅಭಿವ್ಯಕ್ತಿ, ಇವೆಲ್ಲವನ್ನೂ ಅವರು ಆ ವಚನ ಚಳವಳಿಯ ಒಂದು ಬಲದಿಂದ ಸಾಧಿಸಿಕೊಂಡು ತಮ್ಮಲ್ಲಿರುವಂತಹ ಒಂದು ತಿಳುವಳಿಕೆಯನ್ನ ಒಂದು ಆಧ್ಯಾತ್ಮಿಕ ರೂಪದಲ್ಲಿ ಕೂಡ ಮತ್ತು ಅವರ ಜೀವನ ವಿಧಾನವನ್ನ, ಅವರ ಆಗುಹೋಗುಗಳನ್ನ, ಅವರ ಕುಂದುಕೊರತೆಗಳನ್ನ ಅವೆಲ್ಲವನ್ನು ಅವರು ಸಶಕ್ತವಾಗಿ ಅಭಿವ್ಯಕ್ತಿಸಿಕೊಳ್ಳಲಿ ಈ ಒಂದು ವಚನ ಚಳವಳಿ ಬಸವಣ್ಣನವರ ಕಾಲದಲ್ಲಿ ಆಗಿದ್ದು ಅವ್ರಿಗೊಂದು ದೊಡ್ಡ ವೇದಿಕೆಯನ್ನ ನಿರ್ಮಿಸಿಕೊಟ್ಟು ಎಲ್ಲ ವರ್ಗದ, ಅದರಲ್ಲೂ ಬಹುಪಾಲು ತಳ ಸಮುದಾಯದ ವಚನಕಾರ್ತಿಯರು ತಮ್ಮ ಒಂದು ಅಭಿವ್ಯಕ್ತಿಯನ್ನ ತೋಡ್ಕೊಂಡಿದ್ದಾರೆ. ಅವೆಲ್ಲ ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತವಾಗಿದ್ದಾವೆ ಮತ್ತು ಅವರ ಪ್ರತಿಭೆ ಎಂಥದ್ದು, ಅದು ಅಲ್ಲಿವರೆಗೂ ಎಲ್ಲಿ ಅದು ಹೊರಗಡೆ ಬರ್ದೇ ಇತ್ತು. ಈ ಒಂದು ಸಾಮಾಜಿಕ ಚಳವಳಿ ಅವರಿಗೆ ಒಂದು ಆ ತರದೊಂದು ಧೈರ್ಯವನ್ನ, ಒಂದು ಆತ್ಮವಿಶ್ವಾಸವನ್ನ ಕಲ್ಪಿಸಿಕೊಟ್ಟಿತು. ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಅವರು ನಡೆಸಿಕೊಂಡ ಒಂದು ಸಾಮಾಜಿಕ ಅಸಮಾನತೆಯನ್ನ ತೊಡೆದು ಹಾಕುವಂಥದ್ದು, ಲಿಂಗ ಅಸಮಾನತೆಯನ್ನ ತೊಡೆದು ಹಾಕುವಂಥದ್ದು, ಒಂದು ಆಧ್ಯಾತ್ಮಿಕದಲ್ಲಿ ಹೆಣ್ಣು ಅಥವಾ ಗಂಡು, ಜಾತಿ, ಮೇಲ್ಜಾತಿ, ಕೆಳಜಾತಿ ಈ ತರ ಒಂದು ಯಾವುದೂ ಅಲ್ಲದ ನಿಸರ್ಗದ ದೃಷ್ಟಿಯಲ್ಲಿ, ದೈವದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಒಂದು ಲಿಂಗ ಜಂಗಮವೇ ಒಂದು ಅಂತಿಮವಾದ ಸತ್ಯ ಅನ್ನೋದನ್ನ ಅವರು ತಮ್ಮ ಸರಳವಾದ ವಚನಗಳಲ್ಲಿ ಎಲ್ಲರಿಗೂ ತಲುಪುವ ರೀತಿಯನ್ನ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಗೊಂಟಾದೇವಿ, ಗೊಗ್ಗವ್ವೆ, ಮೋಳಿಗೆ ಮಹಾದೇವಿ, ರಾಯಮ್ಮವರು, ಅಕ್ಕಮ್ಮವರು, ಆಯ್ದಕ್ಕಿ ಲಕ್ಕಮ್ಮ, ಕೇತಲದೇವಿ, ಕಾಳವ್ವೆ, ಗಂಗಮ್ಮ, ನೀಲಾಂಬಿಕೆ, ಲಿಂಗಮ್ಮ, ವೀರಮ್ಮ, ದೇಕಮ್ಮ ಇವರೆಲ್ಲರೂ ಕೂಡ ಒಂದೊಂದು ಅವರ ಅಂಕಿತವನ್ನ ಇಟ್ಕೊಂಡು ಅವರಿಗೆ ಬಂದ ಭಾಷೆಯಲ್ಲಿ, ಅತ್ಯಂತ ಸರಳ ಭಾಷೆಯಲ್ಲಿ, ಮತ್ತೆ ಅವ್ರು ಏನ್ ಕಾಯಕ ಮಾಡ್ತಾರೆ ಅದಕ್ಕೆ ಒಂದು ನಮ್ಮ ಜೀವನ ಸತ್ಯವನ್ನ ಸಂಪರ್ಕ ಮಾಡಿಕೊಂಡು, ಈಗ ಇವ್ರು ಹೇಳ್ತಾರೆ ಕೊಟ್ಟಣದ ಸೋಮಮ್ಮ ಅಂತ, ಅವರು ಅಕ್ಕಿ ಕುಟ್ಟೋದು, ಭತ್ತದಿಂದ ಅಕ್ಕಿ ತೆಗೆಯೋದು ಒಂದು ಕುಟ್ಟುವ ಪ್ರಕ್ರಿಯೆ, ಅದನ್ನೇ ಹೇಳ್ಕೊಂಡು ಅವರೊಂದು ವಚನ ಹೇಳ್ತಾರೆ. ಹದ ತಪ್ಪಿ ಕುಟ್ಟಲು ಮುಚ್ಚಲ್ಲದೆ ಅಕ್ಕಿಯಲ್ಲದು, ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ, ಅರಿಯದು ಹೋಗಲಿ ಅರಿದೂ ಬೆರೆದನಾದಡೆ, ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ, ಒಲ್ಲೆ ಒಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅಂತ. ಅಂದ್ರೆ ಅವ್ರು ಒಂದು ಏನ್ ಮಾಡ್ತಾ ಇದ್ರು ವೃತ್ತಿ ಅಥವಾ ಅವರ ಒಂದು ಪ್ರಮುಖವಾದ ಕಾಯಕ ಏನಿತ್ತು, ಆ ಕಾಯಕದ ಜೊತೆಗೆ ಒಂದು ಆಧ್ಯಾತ್ಮದ ಸತ್ಯವನ್ನ ಅಳವಡಿಸಿಕೊಂಡು ಅಂತ ಒಂದು ಹಲವಾರು ದಾಖಲೆಗಳು ನಮ್ಮಲ್ಲಿ ಇದಾವೆ, ವಚನಗಳು. ಇವತ್ತಿಗೂ ಆ ಒಂದು ವಚನಕಾರ್ತಿಯರ ಬಗ್ಗೆ ಸಂಶೋಧನೆ ಇಂದಿಗೂ ನಡೀತಾ ಇದೆ. ಇದು ಮುಂದೆ ಕೂಡ ನಮ್ಮ ಸಮಾಜದ ಕನಸು ಏನಿದೆ, ಲಿಂಗ ಸಮಾನತೆಯ, ಸಾಮಾಜಿಕ ಸಮಾನತೆಯ ಸಮಾಜವನ್ನ ಕಟ್ಟುವಲ್ಲಿ ಶರಣರು ಅಳವಡಿಸಿಕೊಂಡ ತತ್ವಗಳು ಏನಿದಾವೆ ಅವೆಲ್ಲನೂ ಕೂಡ ಇವತ್ತಿಗೂ ಅಳವಡಿಸಿಕೊಳ್ಳುವ ಜರೂರತ್ತು ನಮ್ಮೆಲ್ರಿಗೂ ಇದೆ. ಪುಣ್ಯ ಪಾಪವೆಂಬವು ತಮ್ಮ ಇಷ್ಟವೂ ಕಂಡಿರೇ, ಪುಣ್ಯ ಪಾಪವೆಂಬವು ತಮ್ಮ ಇಷ್ಟವೂ ಕಂಡಿರೇ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ, ಪುಣ್ಯ ಪಾಪವೆಂಬವು ತಮ್ಮ ಇಷ್ಟವೂ ಕಂಡಿರೇ. ಬಸವಾದಿ ಪ್ರಮಥರಲ್ಲಿ ಕಾಯಕ ನಿಷ್ಠೆ ಅನನ್ಯವಾದದ್ದು. ಪ್ರತಿಯೊಂದು ಕಾಯಕವು ತನ್ನದೇ ಆದ ಶ್ರೇಷ್ಠತೆಯನ್ನು ಹೊಂದಿದೆ ಎಂದು ಸಾರಿದವರು ಬಸವಾದಿ ಶರಣರು. ಈಗ ಪೌರ ಕಾರ್ಮಿಕರಾದ ರತ್ನಪ್ಪ ಕಟ್ಟಿಮನಿ ಅವರ ಮಾತುಗಳು. ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಶರಣ ರತ್ನಪ್ಪ ಕಟ್ಟಿಮನಿ ಸರ್. ಬೆಳಿಗ್ಗೆ ಎದ್ದು ನಾವು ಬಂದ್ ಕೆಸಿಂದು ನಾಲಿ ಅದು ಕ್ಲೀನ್ ಮಾಡ್ತೀವಿ ಸರ್. ಕಸವನ್ನು ತಗೊಂಡು ಕೆಸಿ ಗಡ್ಡಿದಾಗ ಇದು ಮಾಡ್ತೀವಿ ಸರ್. ನಾವು ಈಗ ಕೆಲಸ ಮಾಡೋದ್ರ ನಿಂತು ನಮಗೊಂದು ಖುಷಿ ಅನ್ಸುತ್ತೆ ಸರ್. ಸ್ವಲ್ಪ ಜನರಿಗೆ ಚಲೋ ಇಡಬೇಕು, ಆರೋಗ್ಯವಾಗಿ ಇಡಬೇಕನ್ನಂತ ಒಂದು ಖುಷಿ ಆಗ್ತದೆ ಸರ್. ನಮಗ ಖುಷಿ ಆಗೋದ್ರಿಂದ ನಾವು ಮುಂಜಾನೆ ಬೆಳಿಗ್ಗೆ 5:30 ಗಂಟೆಗೆ ಬರ್ತೀವಿ ಸರ್. ನಾವು 2 ತನ ಡ್ಯೂಟಿ ಮಾಡ್ತೀವಿ ಸರ್. ಮಾಡಿ ಕಾಯಕ ಕೆಲಸ ಅಂತ ಅಣ್ಣ ಬಸವಣ್ಣನವ್ರು ಹೇಳ್ಯಾರ, ಅವ್ರು ಹಾಕಿದಂತ ಮಾರ್ಗದಲ್ಲಿ ನಮಗೊಂದು ಕೆಲಸ ಅಂತ ನಾವೆಲ್ಲ ಊರ್ನೆಲ್ಲ ಕ್ಲೀನ್ ಮಾಡ್ತೀವಿ ಸರ್. ಎಲ್ಲ ಕಾಯಕದ ಕೆಲಸ ಅಂತ ಏನು ಅಣ್ಣ ಬಸವಣ್ಣವ್ರು ಹೇಳ್ಯಾರ ಸರ್. ಅದು ಹೇಳಿದಂತ ಕಾಯಕಗಳು ನಾವು ಇದ್ರೊಳಗೆ ನಮ್ದು ಶ್ರಮವನ್ನು ಭೂಮಿಗೆ ಇದು ಮಾಡ್ಕೊಂಡು ನಾವು ಶ್ರಮ ಪಡ್ತೀವಿ ಸರ್. ಇನ್ನು ಸಮಾಜ ಸೇವಕಿ ಪದ್ಮಾ ಅವರ ನುಡಿಗಳು. ನಮಸ್ಕಾರ. ಮುಖ್ಯವಾಗಿ ನಾನು 2 ವಿಷಯ ತಗೊಂಡು ಕೆಲಸ ಮಾಡ್ತಾ ಇದ್ದೇನೆ. ಒಂದು ಪೌರ ಕಾರ್ಮಿಕರ ವಿಷಯ ಮತ್ತು 2ನೇದು ಮಾನವ ಸ್ಕ್ಯಾವೆಂಜರ್.
ಈಗ ಅವ್ರು ಏನು ಕೆಲಸ ಮಾಡ್ತಾ ಇದ್ರೆ ಬಸವಣ್ಣ ಹೇಳದಂಗೆ ಕಾಯಕವೇ ಕೈಲಾಸ ಅಂತ. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರೆ ಅದನ್ನು ಗೌರವಾಯುತ ಕೆಲಸ ಮಾಡ್ತಾರೆ. ಆದ್ರೆ ಅವರನ್ನು ನೋಡುವಂತ ದೃಷ್ಟಿಕೋನ ಸಮಾಜ ಗೌರವಾಯುತ ಕಾಣೋದಿಲ್ಲ. ಆದ್ರೆ ಬಸವಣ್ಣ ಅವರು ಹೇಳಿದ ಕೆಲಸ ಮಾಡ್ತಾರೆ, ಆ ಕಾಯಕ ಕೆಲಸ ಅವ್ರಿಗೆ ಗೌರವ ಘನತೆ ಸಿಗುವುದಾಗ್ಬೇಕು ಅನ್ನೋದನ್ನ ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಈಗ ಅವ್ರು ಏನ್ ಹೇಳ್ತಾರೆ, ಕಾರ್ಮಿಕರನ್ನ ಕಡೆಗಣಿಸಿ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿರೋ ಕೆಲಸ ಮಾಡ್ತಾ ಇದ್ದಾರೆ ಕನಿಷ್ಠ ಗೌರವ ಇಲ್ಲ. ನಾಗರಿಕರಾದಂತಹ ಈ ಪೌರ ಕಾರ್ಮಿಕರು ಎಷ್ಟು ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಿದ್ರು 24 hours ಅದೇ ರೀತಿಯಾಗಿ ನಮ್ಮ ಕಾರ್ಮಿಕರು ಸಹ ಕೆಲಸ ಮಾಡ್ತಾರೆ. ನಿಜವಾದ ಸ್ವಚ್ಛತೆಯನ್ನ ಕಾಪಾಡೋರು ಇವರು. ಆದರೆ ಆ ಕೆಲಸ ಕಾರ್ಮಿಕರಿಗೆ ಕನಿಷ್ಠವಾದ ಒಂದು ಗೌರವ ಇಲ್ಲದೆ ನಡ್ಕೊಳ್ಳೋ ರೀತಿ ಸಮಾಜದಲ್ಲಿ ನಡೀತಾ ಇದೆ. ಒಲುವನೆ ಮಾದಿಗ ಹೊಲಸು ತಿಂಬುವನೆ ಒಡೆಯ, ಒಲುವನೆ ಮಾದಿಗ ಹೊಲಸು ತಿಂಬುವನೆ ಒಲೆಯ, ಪುಲವೇನೋ 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 ಮಂದಿರ, ಪುಲವೇನೋ ಪುಲವೇನೋ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು, ಕೂಡಲ ಸಂಗನ ಶರಣರೇ ಕುಲಜರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸಮತಾ ದೇಶಮಾನೆ ಅವರು ಬಸವಣ್ಣನವರ ಸ್ವಾಮಿನಿಷ್ಠೆಯ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬಸವಣ್ಣನವರು ಒಬ್ಬ ವ್ಯಕ್ತಿಯಾಗದೆ ಈ ವಿಶ್ವವೇ ಗುರುತಿಸುವ ಒಂದು ಅಧ್ಯಾತ್ಮದ ಶಕ್ತಿಯಾಗಿ ನಾವು ಅವರನ್ನ ನೋಡ್ತೇವೆ. ಸ್ವಾಮಿನಿಷ್ಠೆ ಎಷ್ಟು ಮಟ್ಟಿಗೆ ಇತ್ತು ಅವರಿಗೆ ಅಂತ ಹೇಳಿದ್ರೆ, ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯ ಇವನೆನ್ನ ನಾಲಿಗೆಯ ಮೇಲಿಂದ ತೆಗೆದು ಕಳೆಯಯ್ಯ, ಅದೇಕೆಂದಡೆ ನಿನ್ನತ್ತ ಲೆನ್ನ ಬರಲಿಯವು, ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಅವರು ಈ ಆಸೆ, ಆಮಿಷ, ತಾಮಸ, ಹುಷಿ, ಕುಟಕ ನುಡಿಗಳು ಇವು ಎಲ್ಲವನ್ನ ತೊಡೆದು ಹಾಕಿ ನನ್ನನ್ನ ನಿನ್ನ ಭಕ್ತರನ್ನಾಗಿ ಮಾಡು ಅನ್ನುವ ಈ ಅಂತರಂಗದ ಮಾತೇನಿದೆ, ಅದು ಧಾರ್ಮಿಕ ಒಬ್ಬ ಅಧ್ಯಾತ್ಮದ ಒಬ್ಬ ಸುಧಾರಣೆಯ ದೂರದೃಷ್ಟಿಯ ವ್ಯಕ್ತಿ ಹೇಳುವಂತಹ ವಿಚಾರ. ಇಂದಿನ ಆಡಂಬರದ ಜನರಲ್ಲಿ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ಭಕ್ತಿಯನ್ನ ಹೇಗೆ ಜನರಿಗೆ ಹೇಳಬೇಕು ಅನ್ನೋದನ್ನ ಬಸವಣ್ಣನವರು ಹೇಳ್ತಾರೆ. ಅಂದರೆ ಬಸವಣ್ಣನವರು ಸತ್ಯ, ತತ್ವ, ಅನುಭವ ಇವುಗಳೇ ಶ್ರೇಷ್ಠ ಅನ್ನುವ ವಿಚಾರವನ್ನ ಹೇಳ್ತಾರೆ. ಆಡಂಬರಕ್ಕೆ ಅವಕಾಶ ಇಲ್ಲ. ಸರಳತೆ, ಸಜ್ಜನಿಕೆ, ಸಾತ್ವಿಕತೆ ಇವುಗಳು ಪ್ರಮುಖತೆಯನ್ನ ಪಡಿತವೆ. ಸಾವಿರಾರು ಅವರ ಅನುಭವದ ಆಗಿನ ಕಾಲಘಟ್ಟದ ನೈಜ ವಸ್ತುಸ್ಥಿತಿಯನ್ನ ಅನುಭವದ ಮೂಲಕವಾಗಿ ಅವರು ವಚನಗಳಾಗಿ ಅವರ ವಿಚಾರಧಾರೆಗಳನ್ನ, ಬೆಳಕುಗಳನ್ನ ಸಮಾಜಕ್ಕೆ ನೀಡಿದ್ದಾರೆ. ಅವರ ಜನ್ಮೋತ್ಸವ ಆಚರಿಸುವುದರ ಮೂಲಕ ನಾವೆಲ್ಲರೂ ಕತ್ತಲಿನಿಂದ ಬೆಳಕಿಗೆ ಬರ್ತಾ ಇದ್ದೀವಿ ಅನ್ನುವ ಭಾವನೆ ನನಗೆ ಮೂಡಿದೆ. ಶರಣಾರ್ಥಿಗಳು. ರಾಜ್ಯಾದ್ಯಂತ ಬಸವ ತತ್ವ ಪ್ರಚಾರದ ಹೊಣೆ ಹೊತ್ತಿರುವ ಅರವಿಂದ ಜತ್ತಿ ಅವರು ತಳಹದಿಯ ಸಮಾನತೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ. ತತ್ವದ ಬೆಳಕಾದ ಸಮತೆ, ಕಾಯಕ, ದಾಸೋಹ ಸರ್ವರಿಗೂ ಲೇಸಾಗಬೇಕೆಂಬ ಹವಣಿಕೆಯ ಮೂಲಕ ಸಾಮಾನ್ಯರನ್ನ ಅಸಾಮಾನ್ಯರಾಗಿಸಲು ಶರಣರು ರಚಿಸಿದ ವಿಶಿಷ್ಟವಾದ, ವಿವೇಚನಾತ್ಮಕವಾದ, ಸರ್ವಕಾಲಿಕವಾದ ಸತ್ಯ ವಚನಗಳಿವು. ಬಹುಶಃ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದದ್ದು, ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿ ಮಾಡತಕ್ಕಂತ ಪ್ರಯತ್ನ ಶರಣರು ಅಂದು ಇದ್ದಂತಹ ಎಲ್ಲ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಅವನ ಅಂತರಂಗದಲ್ಲಿ ಆ ಮಹಾಲಿಂಗವೇ ಚುಳುಕಾಗಿದೆ ಅನ್ನತಕ್ಕಂತ ಮೂಲ ತತ್ವವನ್ನ ಆಧರಿಸಿ ನಾವೆಲ್ಲ ಒಂದೇ ಅನ್ನುವಾಗ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ನಾವ್ ಯಾರು ಹೇಳ್ತೇವೆ? ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತ ಕರೀರಿ ಕೂಡಲ ಸಂಗಯ್ಯ ಎಂದು ಸಮಾಜದಲ್ಲಿ ದಲಿತರು ಅನ್ನತಕ್ಕಂತ ಜನಾಂಗದಲ್ಲಿ ಕೆಳಗೆ ಬಿದ್ದವರನ್ನ ಎತ್ತಿ ತನ್ನ ಹೃದಯ ಕಪ್ಪಿಕೊಳ್ಳುವುದಲ್ಲ, ಎಲ್ಲರೂ ನನ್ನ ಸಂಬಂಧಿಗಳೇ ಅನ್ನಬೇಕಾದ್ರೆ ಬಸವಣ್ಣನವರ ತತ್ವ, ಶರಣರ ತತ್ವಗಳು ಇದೆಲ್ಲದಕ್ಕೂ ಮೀರಿ ಕುಲಕ್ಕೆ ತಿಲಕ,
ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಅನ್ನಬೇಕಾದರೆ ಇದು ಬಸವಣ್ಣನವರ ದಿಗ್ದರ್ಶನದ ಮೂಲ ಮಂತ್ರ ಅಂತಾದ್ರೂ ನಾನು ತಿಳಿದಿದ್ದೇನೆ. ಶರಣರ ವಚನಗಳನ್ನ ಕೇವಲ ಸಾಹಿತ್ಯಿಕವಾಗಿ ಅಥವಾ ಯಾವುದಾದ್ರೂ ಒಂದು ಆಸಕ್ತಿಯಿಂದ ಮಾಡುವುದಲ್ಲ, ಈ ತತ್ವಗಳನ್ನ ಮನನ ಮಾಡಿ ನಾವೆಲ್ಲರೂ ಕೂಡ ಗೆಲುವೆನೆಂಬ ಭಾಷೆ ಭಕ್ತನದು ಅನ್ನತಕ್ಕಂತಹ ದರ್ಶನವನ್ನ ಹೊತ್ತು ಶರಣರು ಹೇಳಿಕೊಟ್ಟಂತಹ ಮಾರ್ಗದಲ್ಲಿ ನಡೆದು ಇಡೀ ಸಮಾಜವನ್ನ ದೈವಿ ಸಮಾಜವನ್ನಾಗಿ ಮಾಡಿ, ಯಾರು ರಾಕ್ಷಸತ್ವದಿಂದ ಪಶುತ್ವಕ್ಕೆ, ಪಶುತ್ವದಿಂದ ಮಾನವತ್ವಕ್ಕೆ, ದೈವತ್ವದೆಡೆಗೆ ಕರೆದುಕೊಂಡುವ ಈ ಮಹಾ ಆಂದೋಲನ ಎಂದಿಗೂ ಕೂಡ ಶರಣರ ವಚನಗಳನ್ನ ಅನುಭಾವಿಕ ನೆಲೆಯಲ್ಲಿ ಅವುಗಳನ್ನ ಗ್ರಹಿಸುತ್ತಾ ಶರಣರು ಯಾರಿಗೂ ಅಂಜಲಿಲ್ಲ, ಯಾರಿಗೂ ಅಳುಕಲಿಲ್ಲ, ಒಳಗೆ ಸುಳಿವಾತ್ಮನು ಎಲ್ಲರೊಳಗೊಂದಾಗಿರುವಾಗ ಯಾವುದಕ್ಕೂ ಭಯಭೀತರಾಗಲಿಲ್ಲ. ಶರಣರು ಮನಕ್ಕಂಜಿದರು, ಮನವೇ ಸಾಕ್ಷಿ ಅನ್ನತಕ್ಕಂತ ಮಾತಿನೊಂದಿಗೆ ಮನಕ್ಕಂಜಿದರು, ಮನದ ಮುಂದಣ ಆಸೆ ಗಂಜಿದರು, ಮನದಲ್ಲಿಯೇ ಶಿವಾಲಯ ಕಂಡು ನೆಲ ಒಂದೇ ಜೀವ ಜೀವಾತ್ಮರಿಗೆಂದರು. ಶರಣರು ಸುಳ್ಳಾಡಲಿಲ್ಲ, ಕದ್ದಾಡಲಿಲ್ಲ, ಭೂತ ಭವಿಷ್ಯಗಳೆಂದು ಚಿಂತಿಸಲಿಲ್ಲ, ವರ್ತಮಾನಕ್ಕೆ ತಲೆಕೆಡಿಸಿಕೊಳ್ಳಲಿಲ್ಲ, ಎದುರಿಗಿದ್ದದ್ದೆಲ್ಲ ಸತ್ಯವೆಂದರು. ಶರಣರು ಮಠ ಕಟ್ಟಲಿಲ್ಲ, ಗುಡಿ ಕಟ್ಟಲಿಲ್ಲ, ಸಿರಿಗರ ಬಡಿದವರ ಎಚ್ಚರಿಸಿ ಮನಸ್ಸುಗಳ ಕಟ್ಟಿದರು, ಮನುಷ್ಯರನ್ನ ಪ್ರೀತಿಸಿದರು. ಶರಣರು ಮರಣ ಕಂಜಲಿಲ್ಲ, ಮಸಣ ಕಂಜಲಿಲ್ಲ, ಗದ್ದುಗೆ ಪೀಠ ಪಾದೋದಕ್ಕೆಂದಂಜದಿರು, ಮರಣದಲ್ಲಿ ಮಹಾನವಮಿಯನ್ನ ಕಂಡಂತ ಮಹಾತ್ಮರಿವರು. ಇಂತಹ ಶರಣರ ತತ್ವಗಳನ್ನ ಬಸವ ಜಯಂತಿಯ ದಿನ ನಾವು ಸರ್ವ ಶರಣರನ್ನ ಸ್ಮರಣಾ ಸ್ವರೂಪವಾಗಿ ಮಾಡಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕವಾಗ್ತದೆ ಅಂತ ನಾನು ನಂಬಿದ್ದೇನೆ. ಮತ್ತೊಂದ ಕಾಣದೆ ಮತ್ತೊಂದ ಕೇಳದೆ ನಿಮ್ಮ ಶರಣರ ಪಾದವಲ್ಲದೆ, ಮತ್ತೊಂದ ಕಾಣದೆ ಮತ್ತೊಂದ ಕೇಳದೆ ನಿಮ್ಮ ಶರಣರ ಪಾದವಲ್ಲದೆ, ಅನ್ಯ ವಿಷಯ ಕೆಳಸದಂತೆ ಇರಿಸಯ್ಯ, ಅನ್ಯ ವಿಷಯ ಕೆಳಸದಂತೆ ಇರಿಸಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಆತ್ಮೀಯರೇ, ನಮ್ಮ ಸಮಾಜದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದ ಮೇಲು ಕೀಳು, ಬಡವ ಬಲ್ಲಿದನೆಂಬ ಭೇದ ಭಾವವನ್ನ ಪ್ರಶ್ನಿಸಿದವರು 12ನೇ ಶತಮಾನದ ಶರಣರು, ಬಸವಾದಿ ಪ್ರಮಥರು. ಬಸವಣ್ಣನವರಿಂದ ಪ್ರಾರಂಭವಾದ ಈ ಕ್ರಾಂತಿ ಜನಮಾನಸದಲ್ಲಿ ಬೆಳಕು ಹರಿಸಿತ್ತು. ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಈ ಪ್ರವಾದಿಗಳು ಮಹಿಳಾ ಅಸಮಾನತೆ, ಅಸ್ಪೃಶ್ಯತೆಯನ್ನು ತೊಡೆದುಹಾಕಲು ಅವಿರತ ಶ್ರಮಿಸಿದರು. 12ನೇ ಶತಮಾನದ ಈ ಜಾಗೃತ ಹೋರಾಟ ಇಂದು 21ನೇ ಶತಮಾನದಲ್ಲಿ ಸರ್ವರಿಗೂ ಸಮಾನತೆಯ ತಳಹದಿಯನ್ನು ಕಲ್ಪಿಸಿದೆ. ಅಲ್ಲಲ್ಲಿ ಇನ್ನೂ ಈ ಭೇದ ಭಾವ ಅಂಟು ಜಾಟಿದಂತೆ ಅಂಟಿಕೊಂಡಿದ್ದರೂ ಬಹುಪಾಲು ಸಮಾಜ ನಿರ್ಮಲವಾಗಿದೆ. ಆ ಬಿಡದ ಜಿಡ್ಡನ್ನು ಕೂಡ ಕಿತ್ತೊಗೆಯುವ ಶಕ್ತಿ ಶರಣಕ್ರಾಂತಿಯ ವಚನಗಳಲ್ಲಿ ಅಡಗಿದೆ. ಬಸವಣ್ಣನವರ ಚಿಂತನೆಗಳು ಸರ್ವಕಾಲಕ್ಕೂ ಸಲ್ಲುವಂತಹವು. ಅರಿತು ನಡೆದೊಡೆ ಮಾನವ ಎಂಬಂತೆ ನಮ್ಮೊಳಗಿನ ಅರಿವೇ ಗುರುವಾಗಲು ಬಸವ ಪ್ರಜ್ಞೆ ನೆರವಾಗುತ್ತದೆ. ಮುಂದಿನ ಪೀಳಿಗೆಗೆ ಅಂಕುಡೊಂಕು ಇಲ್ಲದ ಸಮಾಜ ನೀಡಬೇಕಾದರೆ ಸರ್ವರಲ್ಲಿಯೂ ಕಾಯವಾಚ ಮನಸ್ಸಿನ ನಿರ್ಮಲತೆಯಿಂದ ಬಸವ ತತ್ವಗಳ ಅನುಷ್ಠಾನ ಆಗಬೇಕಿದೆ. ಆರೋಗ್ಯಯುತವಾದ ಸಮಾಜ ಸದಾ ಕುಲುಕುಲು ನಗುತ್ತಾ ಹರಿಯುವ ನದಿಯ ನೀರಿನ ತೊರೆಯಂತೆ ಅಭ್ಯುದಯದೆಡೆಗೆ ಸಾಗಲಿ ಎಂಬ ಹಾರೈಕೆ ಬಸವ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರದಾಗಲಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವ. ಇದುವರೆಗೆ ಬಸವ ಜಯಂತಿಯ ಸಂದರ್ಭದಲ್ಲಿ ನಾಡಿನ ಹಿರಿಯರ ಚಿಂತಕರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನಾಧರಿಸಿದ ಬಸವ ತತ್ವ ಚಿಂತನ ಮಂಥನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಶರಣಬಸವ ಚೋಳಿನ್ ಹಾಗೂ ಮಾಲಾ ಸಾಂಬ್ರಾಣಿ. ಸಂಕಲನ ಸುಮಾ ಸುರೇಶ್. ನೆರವು ತ್ರಿವೇಣಿ ಪೆಟಗೇರಿ.